ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಾರಿಜಾಸನೆ ಸಕಲಶಾಸ್ತ್ರವಿಚಾರದುದ್ಭವೆ ವಚನರಚನೋದ್ಧಾರೆ ಶ್ರುತಿ ಪೌರಾಣದ ಆಗಮಸಿದ್ಧಿದಾಯಕಿಯೇ ಶೌರಿ ಸುರಪತಿ ಸಕಲ ಮುನಿಜನ ಸೂರಿಗಳಿಗೆ ಅನುಪಮದ ಯುಕುತಿಯೇ ಶಾರದೆಯೇ ನರ್ತಿಸುಗೆ ಒಲಿದು ನಲಿದು ಎನ್ನ ಜಿಹ್ವೆಯಲ್ಲಿ ಶಾರದೆಯೇ ನರ್ತಿಸುಗೆ. ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತೇನೆ. ನಮ್ಮ ಕೀರ್ತಿ ವಿಕಥನದ ಮತ್ತೊಂದು ರಸಪೂರಿತವಾದ ಸಂಚಿಕೆಗೆ. ನಾನು ಹೇಳಿದಂತೆ ಶಾರದೆಯೇ ಒಲಿದು ನಲಿದು ನರ್ತಿಸು ಎನ್ನ ಜಿಹ್ವೆಯಲ್ಲಿ, ಎನ್ನ ನಾಲಿಗೆಯಲ್ಲಿ ಯಾವಾಗಲೂ ಇರು ಅಂತ ದಾಸರು ಹೇಳ್ತಾರೆ. ಇದು ಕುಮಾರವ್ಯಾಸರು ಹೇಳಿದ್ದಾರೆ. ಅವಳು ಶಾಸ್ತ್ರ ಪುರಾಣ ಆಗಮ ಶ್ರುತಿ ಎಲ್ಲದರ ಒಂದು ಮೂರ್ತಿವೆತ್ತಂತೆ ಬಂದವಳು ಶಾರದೆ. ಇಂದು ಅವಳ ಅಪರರೂಪವನ್ನೇ ನಾವು ದರ್ಶನ ಮಾಡ್ತಿದ್ದೀವೋ ಎಂಬಂತೆ ಶಾರದೆಯ ಅಪರ ಹೆಸರು ಸತ್ಯವತಿ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಹೆಸರು ಕೇಳಿದ ತಕ್ಷಣವೇ ಎಲ್ಲರಿಗೂ ಅದು ಗೌರವ, ಆ ಒಂದು ಘನತೆ ಅಂತ, ಅದು ಘನತೆಯ ಒಂದು ಪ್ರತೀಕವಾಗಿ ಹೋಗಿದ್ದಾರೆ. ಅವರ ಶಿಷ್ಯರಾಗಿ ನಾವು ಇರೋದು ನಮಗೆ ಮತ್ತಿನ್ನೆಷ್ಟು ಪುಣ್ಯ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲಿ ನಾನು ಅಂದ್ಕೊಳ್ಳೋದು, ಅವರು ಯಾವಾಗಲೂ ಸತ್ಯವತಿ ಅಂದರೆ ಸತಿ ಅವತಿ, ಯಾವಾಗಲೂ ಅವರು ಸತ್ತಿನಲ್ಲಿ ಇರುವಂತಹವರು, ಸತಿಸ್ಥಿತ. ಅಷ್ಟೇ ಅಲ್ಲ, ಸತಿ ಪ್ರೇರಯತಿ, ನಮ್ಮ ಶಿಷ್ಯರನ್ನೆಲ್ಲ ಸತಿ ಪ್ರೇರಯತಿ, ಸತ್ತಿನಲ್ಲಿ ಪ್ರೇರೇಪಿಸ್ತಾರೆ. ಇದು ಒಳ್ಳೆಯದ್ದು, ಇದು ಸತ್ಪಥ ಅಂತ. ಕೊನೆಯಲ್ಲಿ ಯಾರು ಸತಿಸ್ಥಿತಾ ಸತಿ ಅವತಿ, ಅವರನ್ನು ಹಾಗೆ ಕಾಪಾಡಿ ರಕ್ಷಿಸುವ ಕರ್ತವ್ಯವನ್ನು ಅವರೇ ನಿರ್ವಹಿಸ್ತಾರೆ. ಎಲ್ಲ ಆ ಶಿಷ್ಯರಿಗೂ ಅಚ್ಚುಮೆಚ್ಚಿನ TS ಸತ್ಯವತಿ ಮೇಡಮ್ ಅವರು. ಎಲ್ಲ ವೀಕ್ಷಕರಿಗೂ ಎಲ್ಲ ಶ್ರೋತೃವೃಂದಕ್ಕೂ ಅತಿ ಆಸೆಯಾಗಿ ಕಾತುರದಿಂದ ಕಾಯುವಂತಹ TS ಸತ್ಯವತಿ ಮೇಡಮ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಮೇಡಮ್, ನಿಮಗೆ ನಮಸ್ಕಾರಗಳನ್ನು ಹೇಳ್ತೀನಿ. ಅದ್ಯ ಭವತಿ ಅತ್ರ ಆಗತಾ ಅಸ್ಮಾಕಂ ಕೃತೆ ಕಿಂಚಿತ್ ಲಬ್ಧಂ ಕೃಪಾಕಟಾಕ್ಷಂ ಇತಿ ವಯಂ ಸರ್ವೇ ಗೃಹೀತಾಃ ಇತಿ ಮನ್ಯೆ. ಯತ್ಕಿಮಪಿ ಮಂಗಳಾಶಾಸನೇನ ಮಂಗಳವಾಕ್ಯೇನ ಭವತ್ಯಾಃ ಅನುಗ್ರಹವಾಕ್ ಪ್ರಾರಂಭಂ ಕರ್ತುಂ ಶಕ್ನೋತಿ ವಾ ಇತಿ. ಭವತು ನಮಸ್ಕಾರः, ಧನ್ಯವಾದಾः प्रगल्भ महोदयस्य सर्वाण्यपि कार्याणि लोकोत्तराणि लोकोपकारकाणि एव भवन्ति सदा सर्वथा. किन्तु अद्य मम अति प्रशंसा मां भाययति. अस्य कृते प्रगल्भ महोदयाय एवं कीर्ति महोदयाय अपि सर्वाण्यपि श्रेयांसि भवन्तु इति मम हृद्गता आशा. योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरः स्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्. माधवी वसुधारंभां शास्त्री वेंकटमध्यमां श्रीकंठार्य सुसंपन्नां ವಂದೇ ಗುರುಪರಂಪರಾಂ. ನನ್ನ ಗುರುಪರಂಪರೆಯನ್ನು ಸ್ಮರಿಸ್ತಾ ಈ ಒಂದು ಸಂದರ್ಶನ ನನಗೆ ಆಗ್ತಾ ಇದೆ. ಸಮ್ಯಕ್ ದರ್ಶನ ಮಾಡಿಸಿಕೊಡೋದಕ್ಕೆ ಪ್ರಗಲ್ಭ ಮಹೋದಯ ಬಂದಿದ್ದಾರೆ. ಅವರ ಜೊತೆಗಿನ ಒಂದು
ರಸಮಯವಾದ ಸಂವಾದದಲ್ಲಿ ತೊಡಗೋದಕ್ಕೆ ನಾನು ಕೂಡ ಉತ್ಸುಕಳಾಗಿದ್ದೇನೆ. ಏನಕ್ಕೆ ಬೇಕಾದರೂ ತಮಗೆ ಏನು ಅನಿಸುತ್ತೆ ಅದನ್ನು ಕೇಳಬಹುದು. ಈ ಶ್ಲೋಕ ತುಂಬಾ ಚೆನ್ನಾಗಿತ್ತು. ಇದರ ವ್ಯಾಖ್ಯಾನ ಒಂದ್ಸತಿ ಹೇಳಕ್ಕಾಗತ್ತಾ? ಯಾವ ಮಾಧವಿ ಮಾಧವಿ ವಸುಧಾರಂಭಾಂ ನಾನೇ ಸೃಷ್ಟಿ ಮಾಡಿಕೊಂಡದ್ದು. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಅಂತ ಯಾವ ಪ್ರಸಿದ್ಧವಾದ ಶ್ಲೋಕ ಇದೆ, ಅದರ ಛಾಯೆಯಲ್ಲಿಯೇ ನಾನು ನನ್ನ ಗುರು ಪರಂಪರೆಯನ್ನು ಸ್ಮರಿಸೋದಕ್ಕೆ ಮಾಡಿಕೊಂಡಿರುವಂತಹ ಶ್ಲೋಕ ಇದು. ಮಾಧವಿ, ವಸಂತ ಮಾಧವಿ ನನ್ನ ಪ್ರಥಮ ಗುರುಗಳು, ನನ್ನ ಹಿರಿಯಕ್ಕ. ಹಾಗೆಯೇ ವಸುಧಾ ವಸುಂಧರ ಆಕೆಯೂ ಕೂಡ ಇಬ್ಬರು ಮಹಾನ್ ವಿದುಷಿಯರು, ದೊಡ್ಡ ವಿದುಷಿಯರು ಸಂಗೀತದಲ್ಲಿ. ಅವರು ಹಾಕಿಕೊಟ್ಟ ಹಾದಿಯಲ್ಲಿ ನಡೀತಾ ಬಂದೆ ವಿದ್ವತ್ವರೆಗೂ ಅವರದೇ ಒಂದು ಮಾರ್ಗದರ್ಶನ ಆಯಿತು. ಆ ಜೊತೆಗೇನೆ ಶಾಸ್ತ್ರಿ ವೆಂಕಟ ಮಧ್ಯಮಾಂ, ನಾನು MA ಮಾಡುವ ಸಂದರ್ಭದಲ್ಲಿಯೇ ನನಗೆ ಪರಿಚಯವೂ ಆಗಿ 16ನೇ ವಯಸ್ಸಿನಿಂದಲೇ ಅವರ ಒಂದು ಛತ್ರಛಾಯೆಯಲ್ಲಿ, ಅವರ ಒಂದು ಪ್ರಖರವಾದಂತಹ ಜ್ಞಾನ ಪ್ರಭೆಯಲ್ಲಿ ಬೆಳಗುವಂಥದ್ದು BVK ಶಾಸ್ತ್ರಿಯವರ ಶಾಸ್ತ್ರ, ಆ ಕ್ಷೇತ್ರ. ಮತ್ತು ಬೆಂಗಳೂರು ಕೆ ವೆಂಕಟರಾಮ್ ಅವರ ಹತ್ತಿರ ಒಂದು ಮೃದಂಗದ ಅಭ್ಯಾಸ, ಲಯದ ಒಂದು ಅಭ್ಯಾಸ ಅಂತ ಹೇಳ್ಬೋದು. ಹಾಗಾಗಿ ಶಾಸ್ತ್ರಿ ವೆಂಕಟ ಮಧ್ಯಮಾಂ ನನ್ನ ಗುರು ಪರಂಪರೆಯಲ್ಲಿ ಮಧ್ಯದಲ್ಲಿ ಬರುವಂಥವ್ರವರು. ಆರಂಭ ಮಾಧವಿ ಮತ್ತು ವಸುಧಾ ಅವರಿಂದ ಆಗಿದೆ. ಶ್ರೀಕಂಠಾರ್ಯ ಸುಸಂಪನ್ನಾಂ, ತಮಗೆಲ್ಲ ಗೊತ್ತಿರುವ ಹಾಗೆ ಪದ್ಮಭೂಷಣ ಪ್ರಶಸ್ತಿ ವಿಜೇತ, ಪ್ರಾತಸ್ಮರಣೀಯ, ಸರ್ವದಾ ಸ್ಮರಣೀಯರಾದಂತಹ ನನ್ನ ಗುರುವರಿಯರು ವಿದ್ವಾನ್ ಶ್ರೀಕಂಠನ್ ಮಹೋದಯರು. ಅಲ್ಲಿಗೆ ನನ್ನ ವಿದ್ಯೆ ಒಂದು ಘಟ್ಟಕ್ಕೆ ತಲುಪಿತು ಅವರಿಂದ ಅಂತ ಹೇಳ್ತಾ ಸುಸಂಪನ್ನಾಂ ಅನ್ನೋ ಶಬ್ದ ಬಳಸಿದ್ದೇನೆ. ಶ್ರೀಕಂಠಾರ್ಯ ಸುಸಂಪನ್ನಾಂ ವಂದೇ ಗುರು ಪರಂಪರಾಂ ಅಂತ ಹೇಳಿ ಇದು ಒಂದು ಶ್ಲೋಕ. ತುಂಬ ಗುರುಗಳ ಬಗ್ಗೆ, ನಿಮ್ಮ ಕಲಿಕೆಯ ಬಗ್ಗೆ ಎಲ್ಲವನ್ನೂ ಒಂದು ಎನ್ಕ್ಯಾಪ್ಸುಲೇಟ್ ಮಾಡೋ ಹಾಗೆ ಒಂದು ಶ್ಲೋಕವನ್ನು ಮಾಡಿಬಿಟ್ಟಿದ್ದೀರಾ. ಇವತ್ತು ಮೇಡಮ್, ನಿಮ್ಮ ಬಾಲ್ಯ ಹೇಗಿತ್ತು ಅದನ್ನೆಲ್ಲ ನೀವು ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಆಗಲೇ ಹೇಳಿದ್ದೀರಾ. ಆದ್ದರಿಂದ ಇನ್ನೂ ಅಗತ್ಯವಾದ ಸಂಗೀತದ ಅಂಶಗಳನ್ನೇ ಜಾಸ್ತಿ ಕೇಳೋಣ ಅಂತ ನಮ್ಮ ಉದ್ದೇಶವಾಗಿದೆ. ಆದರೆ ಮೊದಲು ಎಂದಿನಂತೆ ನಮ್ಮ ಸಂಕೇತಿಯ ಸೊಬಗು ಒರಚೂರು ನಿಂಗ ಸಂಕೇತಿಯಲ್ಲಿ ವಾಡ್ಚೊಲಣೋ ಅತ ಗೊತ್ತಾದ ಏನು ಪಡೆ ಪ್ರಶ್ನೆ ಅಂಡಕ ಬಾಲ್ಯ ತುಳ್ಳೆ ನಿಂಗ ಸಂಗೀತ ಒಪ್ಪಡೆ ಕಲಿತಿಯೋ ಅದೆಲ್ಲ ಹೊರಕಡೆ ಅನ್ನಕ ಯು ಆರ್ ದ ಯಂಗೆಸ್ಟ್ ಡಾಟರ್ ಎಂಬ ಪ್ಯಾಂಪರ್ಡ அப்படி உங்களுக்கு எல்லாருமே ஓடணுமா ಇಂತ கொடுத்து இது பண்ணானிந்தியா? ಖಂಡಿತமா ಪ್ಯಾಂಪರ್ಡಾ டு த கோர். ఎందుకంటాక అక్కంగా 2 పేరుమే ఎన్ కన్ను స్వల్ప వయస్సుళ్ళే పెరివాಳೆ ಆಯಿಂದ ಎಂದ ಮೇಲಕ್ಕೆ 3 ಜನ ಇಂದಿನ ಎಂಗಡ ಅಣ್ಣಯ್ಯು ಅತ್ತ ಮೇಲೆ ವಸಂತ ಮಾಧವಿ ಅಕ್ಕು, ಅತ್ತ ಮೇಲೆ ಅವಳ ಅಂಬ ಅಂಟೆ ಅಳಿಯರ್ದು ನಂಬ ಹಾತುಳ್ಳೆ, ವಸುಂಧರ ಅವಳ ವಸುಧಿ ಇಂಟೆ ಅಳಿಯರ್ದು. ಅವರ 8 ಜನ್ಮು ಅತ್ತನಿಯೇ, ಎಲ್ಲರೂ ಅತ್ತನಿಯೇ, ಅಪ್ಪು ಅಮ್ಮನುಮೆ ಕಡೆಕುಟ್ಟಿ ಇಂಟು ಅಂದ್ ಕಡೆಕುಟ್ಟಿ ಅನ್ನೋದ್ರ ಅಂದೆ ಎಲ್ಲ. ஐயோ எந்த ஹட்டமாரித்தனத்தை அது அப்படி சகிச்சுக்கண்டான்ட்டு எனக்கு இப்போ யோசனை பண்ணாக்கா ரொம்ப ஆச்சரியமாக இருந்தால் அவளுக்கு பெரிய நமஸ்காரத்தை இங்கணுமோ இப்போதும் ಸಲ್ಲಿಪೇಣು ಉಂಟಣಿಪೆಂದು ரொம்ப ಪ್ಯಾಂಪರ್ಡ್ ಎಲ್ಲ ಗೊತ್ತಾದ ಹಾಣು ಉಂಡಕ್ಕ. ಒರೇ ಒಂದು ಉದಾಹರಣೆ ಚೊಲ್ಲಿಬಿಡಣಿ. 4 ಹತ್ತನೇ ಗೊತ್ತಾಯಿಡಂದು ನಾ ಇನ್ನೂ PUC ಶೇರಿಂದ ಪುದುಶ್ ಇಂಟು ಕಾಣಂದು ಅಪ್ಪೋ ಎಲ್ಲ ಲಂಗ ಸ್ಕರ್ಟ್ ಬ್ಲೌಸಾ ಇಟ್ಕರತ್ತ ಕಾಲು. அந்த ஸ்கர்ட் ப்ளவுஸை அப்போது இன்னும் ಟೈಲರಿಂಗ್ ಕ್ಲಾಸಿಗೆ போயிட்டு எங்களோட அக்கு ಕಲ್ತ್ಕೊಂಡಿಂದ 2 ಜನಮೂ ಕೂಡ ரொம்ப ಟ್ಯಾಲೆಂಟೆಡ್ ಎಲ್ಲಾತುಳ್ಳುವೆ. ಅತ್ತ ಮೇಲೆ ಪ್ರೀತಿ ಎಲ್ಲತಕ್ಕನ್ನು ಮೇಲಿಂದಿದೆ. ಇದು ಸಾಯಂಕಾಲ ವರರತ್ನೆಂದುಳೆ ಹೊಲಂಜುಡನು ಉಂಟುಂಡುಟ್ಟು ஒரு 2 ಸ್ಕರ್ಟ್ ಬ್ಲೌಸ್ ಹೊಲಂಜಿಂದ ಅವ ಪಾಪ ಅದೋವರ ಅಳತೆಯಲ್ಲಿ ಹೊಲಂಜರಾಂಡ ಒಂದು ತಕ್ಷಣ ಎಂಬ ಪ್ರೀತಿನು ಪಾರೇ ಹೊಂಜರಾಂಡು ಇಟ್ಕೊಂಡು ಇಪ್ಪೋದೇ ಇಟ್ಕೊಂಡು ಉಂಟು. ನಾನು ಓದೋ ಭಾರಿ ಇಟ್ಟು ಖುಷಿಯಾಗಿ ಇಟ್ಕೊಂಡೆ. ಅದು எனக்கு ಇಷ್ಟಮಾಚಿಲ್ಲ. ಅತ್ತಕ್ಕಿಂಡಾಕ ಅವ್ರು ಸ್ವಲ್ಪ ಬಿಗಿಯಾಗೂ ಇಂದದು, எனக்கு ಸ್ವಲ್ಪ ಲೂಸ್ ಆಗಿರೋಣ ಉಂಟಿಂದದು. ಅತ್ತ ಮೇಲೆ ಹಿಂಗೆಂದು ಮುಂತಿಲದೋ ஒரு டிசைனாக போட்டிருந்தா. அந்த வயசுல எனக்கு அது ಒಂದು ರುಚಿಯೋ ಅದು ಅಳಹೋ ಗೊತ್ತಾ ಅಂದೋ ಇಲ್ಲಿಯೋ ಅತ್ತದೋ ಒಟ್ಟುಳು ಎಂಕದು ಸರಿ ಇಲ್ಲ ಅನ್ನಿಸ್ದಾ. ಇನ್ನದು ಅಪ್ಪಡಿ ಇತ್ತಾರು ಇಟ್ಕೊಂಡ ಇದು ಇತ್ತಾದು ಇದು ಹೊಲಿಯರ್ದ இப்படியா ಹೊಲಿಯರ್ದು எனக்கு வேணா இது நீங்களே இட்டுக்க வாரானோமே வேண்டுட்டு. ಅತ್ತ ಮೇಲೆ ಅದು ತಾದು ಸರಿಯಾ ಇಲ್ಲ சொல்லம்மா சரி பண்ணமுன்னு சொல்லி
உட்காக்கண்டு 2 ஜனமும் சேரியத்தை சரி பண்ணி கொடுத்த மேலே இப்போ பரவாயில்ல ಅಂಟು ಭಾರಿ ಕೃಪೆ பண்ணின்படி அவட மேலே தயா திருஷ்டிய வீரி இட்கண்டிந்தாச்சு அப்படி அது ஒரு இன்ஸ்டன்ஸ் அத்தனையே அத்தாது உண்மானத்துன்றாந்து எங்கட ரெண்டாக்குனಂತೂ ಅವಳ ಅಮ್ಮುಂಟೆ ಎಂಗ್ಲ ಹಾತುಳೆಲ್ಲ ಅಳಿಯರ್ದು எல்லாருக்கும் அத்தனையே சமையறது நம்ம ஸ்கூலுக்கு போகிறதா நான் காலேஜுக்கு போகிறதா நான் திண்டி டப்பி ரெடி பண்ணுறது ಚೂಟು போதைக்கு ருச்சி ருச்சியா அவை இண்டேன்னு ஒடுக்கைகள் இப்படி அத்தியானு பண்ணினாலும் அத்தனை ருச்சி ஆகிடுந்து அப்படி அவட இது பாக்க சுத்தி அப்படி சாக்கி வளர்த்திக்கிறேன் என்ன இங்கே சொல்லானிந்தியோ சொல்லி கோட்டு சங்கேதிக உங்களோட வாய் எப்படி உங்களுக்கு வாக் ಚಪ್ಪಲೋ ವಾಯ್ ಇಂದ ಹೆಂಬ ರುಚಿ ಪತ್ತಾಡಿಂದ உங்களுக்கு ಅದು ಹೆಂಬ ಇಷ್ಟೋ எனக்கிது ಅಂತ ಹೆಂಬ ಇಷ್ಟು ಉಂಟು ಅನ್ನರ್ತಕ್ಕಂಡು எனக்கு ನೈ ಇಲ್ಲಾಟಾಕ ತುತ್ತ ಅಡವಾಣಿಂದಿಲ್ಲ ಎಂಗಡ ಹಾತುಳ್ಳ ಅಂದ ಕಾಲத்துக்கு ಸ್ವಲ್ಪ ಕಷ್ಟ 6 ಜನ ಹಾತುಳ್ಳೆ ಎಲ್ಲಾರಕ್ಕೂ ನೈ ಇಂಡಾಕ ಅಂಗಣ್ಣು ಇಡೀ ಮಾಸು ಅನಾಕ ಎಂಗಡ ಅಮ್ಮ ಓಪಣ್ಣು ಉಂಡಾಕ ஒரு பாட்டிலுள்ளோ ஒரு எத்துள்ளோ ஒரு எத்தனைய வாங்கி வச்சுடு செப்பரேட்டாக வச்சுட்டானிந்தா 7 ತಾರೀಕು 22 ತಾರೀಕು போதேக்கு முடிஞ்சுடும் ஆற்றுல நையே ஸோ அது 30-31 வரணும் உண்டாக்கா ஒரேத்த வழக்கில்ல எனக்கு மாத்திரம் வாங்கி வச்சுட்டு எனக்கு மாத்திரம் இடும் இது எடுக்க மிக்கின் வழக்கு நெய் இல்லாட்டிலும் நடுவோம் எனக்கு ಇಲ್ಲ ನಾ ತುತ್ತಿಯೇ ಅಡವಾಣಿಂದಿಲ್ಲ ನೈ ಇಲ್ಲಿಯಾ ವಾಣ ಅಪ್ಪಡನಕ್ಕ அப்படி ருச்சி உண்டாக்க அது அழகா ಇಲ್ಲ ಅಂಡಕ್ಕೆ வாணாமே வாணா இப்போ நடுவந்தா அப்படி இப்போ நம்மளே பண்ணிக்கிண்டாலுமே அது அத்தத்ததோ வந்து அத்தா சாப்பிட்டே சாப்பிடணும் இப்போ அந்த சாய்ஸ் அப்படி இல்லை எனக்கு இப்போ ಓದಿಂದಲೂಮೆ ವೆಜಿಟೇರಿಯನ್ ಪ್ಯೂರ್ ಅಂಡ ಪ್ಯೂರ್ ವೆಜಿಟೇರಿಯನ್ ಇರಡಮೆ ಹೊರತು ಅದೊಂದು ದೇಶದೊಳ್ಳೆ ಅದ ಒಂದು ರೀತಿಯಾಯಿಟ್ಟತ್ತ ಪಾಕು ಪಣ್ಣಿಯಿಂದಲೂ ಕೂಡ எனக்கு ಅದು ಇಷ್ಟ ಮಹಂದು ತರಕಾರಿಲೂ ಒತ್ತನಿಯೇ ಪಳಂಗಳು ಒತ್ತನಿಯೇ ಇದು ವಾಣ ಇದು ಓಣು ಅನ್ನೋದು ಇಲ್ಲ ಎಲ್ಲಮೂ ಇಷ್ಟವೇ ಕಡೆಗೆ ಉಂಗ್ಡ ಸ್ಪೆಷಾಲಿಟಿ ನಿಂಗೆ ಕಲ್ತ ಮೇಲೆ இப்போ ನಾನು ಇತ್ತ ಹೆಂಬ ಅಳಹ ಪಣ್ಣಣಿ ಇದು ಏನು ಸ್ಪೆಷಾಲಿಟಿ ಕುಕಿಂಗ್ ಉಳ್ಳೆ ಅಂತ ನಾನು ಒಪ್ಪಡ್ರಂದ ಸಂಕೇತಿ ಸ್ಪೆಷಲ್ ಅಂತ ಸಂಕೇತಿ ಸ್ಪೆಷಲ್ ಅಂತಂಡ ಅಮ್ಮನ ಕೈ ಎಣ್ಣೆ ಕಲ್ತಿಕ್ಕರ್ದು ಅಂದ್ರೆ ಸೌತೆಕಾಯಿ ಇಡ್ಲಿ ಎಲ್ಲத்தையும் ಹೆಂಬ ಅಳಹ ಪಣ್ಣಣಿ ஒருக்க டிவியிலே அதுக்கு ஒரு அதத்தದ ರುಚಿ ஒரு ಕಾರ್ಯಕ್ರಮ ಬರಂದೆ ಶುಚಿ ರುಚಿಯೋ ಅದು ಅದು ಕಳಚುಟ್ಟಿಂದ ಅದು ತದ ಹೆಂಬ ಲೇಟ್ ಆಯಿಡ್ತು ಅಂಡೇನು ಪೋಹ ಕಾಚಿಲ್ಲ ನಾ ಪೋಚಿಲ್ಲೆ ಅಪ್ಪು ಪಣ್ಣಣ್ಣು ಉಂಟಿಂದಿಂದು ಇದು ಅತ್ತ ಮೇಲೆ ಲಕೋಟ್ನ ಹೋಳಿಗೆ ಉಂಟು ಒಂದು வெல்லுத்தது அத்த உண்டு அது 2 ஐட்டம் அழகா பண்ணணினா ಅಂಟು ಅದು ಕಲ್ತ್ಕೊಂಡಿಕ್ಕಿರೋದು ಅವಳನ್ನು ನಾನು ಐಮ್ ಇದು ನಾನು ಸಾಫ್ಟ್ವೇರ್ ಮೇಡಮ್ ನಮ್ಮ ವೀಕ್ಷಕರಿಗೋಸ್ಕರ ಇನ್ನು ಮುಂದೆ ಕನ್ನಡದಲ್ಲೇ ಒಂದು ಸ್ವಲ್ಪ ಸಾಗೋಣ ಅಂತ ಹಾಗೆ ಆಗಲಿ ನಿಮ್ಮ ಬಾಲ್ಯದ ಬಗ್ಗೆ ಕೇಳ್ತಾ ಒಂದು ಪ್ರಶ್ನೆ ಕೇಳಬೇಕು ಸಂಗೀತ ಪಡ್ಕೊಳ್ಳೋಕ್ಕೆ ಎಷ್ಟು ಅವಕಾಶ ಇತ್ತು ನಿಮಗೆ ಹಾಗೆ ಅಯ್ಯೋ ಸಾಕಪ್ಪ ಎಲ್ಲರೂ ಹಾಡ್ತಿರ್ತಾರೆ ಅಂತ ನಿಮಗೆ ಹಾಗೆ ಅನ್ನಿಸ್ಲಿಲ್ವಾ ತುಂಬ ಸಂಗೀತ ಜಾಸ್ತಿ ಆಗೋದ್ರೆ ನಮಗೆ ಸಾಕಪ್ಪ ಇದು ಯಾಕೆ ಇಲ್ಲ ಇಲ್ಲ ಹಾಗೇನು ಅನ್ನಿಸ್ತಾ ಇರಲಿಲ್ಲ ಆದರೆ ನಾನು ಸೋಂಬೇರಿ ತುಂಬ ಪ್ರಾಕ್ಟೀಸ್ ಮಾಡು ಅಂತ ನಮ್ಮ ಮನೆಯಲ್ಲಿ ಅದು ಸ್ವಲ್ಪ ಕಡ್ಡಾಯವಾಗೇ ನಡೀತಾ ಇತ್ತು ನಾನು ನಮ್ಮ ಅಣ್ಣಂಗಂತೂ ಅದು ಬಹಳ ಯಾಕಂದರೆ ಅವರಿಬ್ಬರಿಗೆ ಏನು ಹೇಳಬೇಕಾಗಿರಲಿಲ್ಲ ಅವರು ಚೆನ್ನಾಗೇ ಕಲಿತಾ ಇದ್ರು ಅಕ್ಕಂದ್ರಿಬ್ರೂ ನಾವು ಒಂದು ವಯಸ್ಸಿಗೆ ಬರೋ ಹೊತ್ತಿಗೆ ಅವರು ಪ್ರೌಢ ವಿದ್ಯಾವತಿಯರಾಗ್ಬಿಟ್ಟಿದ್ರು ನಮಗೆ ಮಾತ್ರ ನಮ್ಮಿಬ್ಬರಲ್ಲೂ ಬಹಳ ಚೇಷ್ಟೆ ಜಾಸ್ತಿ ಹಾಗಾಗಿ ಕಾಲ ಹರಣ ಅಂದರೆ ಇನ್ನು ಹಾಗಲ್ಲ ಅದಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳಿ ನಮ್ಮ ತಾಯಿ ಭಾಳ ಶ್ರಮ ಪಡ್ತಾ ಇದ್ರು ಬೆಳಗಿನ ಜಾವ ಎಬ್ಸೋರು ಪ್ರಾಕ್ಟೀಸ್ ಮಾಡಿಸೋರು ಅದು ನಮಗೆ ಹಿಂಸೆನೆ ನಮ್ಗೆ ಯಾಕೆ ಬೇಕದು ಇದರಿಂದ ಏನು ಅಂತ ಪ್ರಯೋಜನ ಮನುದ್ದಿಶ್ಯನ ಮಂದೋಪಿ ಪ್ರವರ್ತತೆ ನಮಗೆ ಇದರಿಂದ ಏನು ಪ್ರಯೋಜನ ಆ ವಯಸ್ಸಿಗೆ ಏನೂ ಗೊತ್ತಾಗ್ತಿರ್ಲಿಲ್ಲ ನಮ್ಮಮ್ಮ ರಾಗ ದೇವತೆ ಸ್ವರ ದೇವತೆ ಒಂದೊಂದು ಸ್ವರದಲ್ಲೂ ದೇವತೆ ಇದ್ದಾಳೆ ನೀನು ಅದನ್ನು ಆವಾಹನೆ ಮಾಡ್ಕೋಬೇಕು ಉಪಾಸನೆ ಮಾಡಬೇಕು ಈ ಶಬ್ದಗಳೆಲ್ಲ ನಮ್ಮ ತಲೆಯಿಂದ ಮೇಲೆ ಹೊಟ್ಟೋಗೋದು ಯಾವುದು ಅರ್ಥ ಆಗ್ತಿರ್ಲಿಲ್ಲ ನಮಗೆ ಇದು ಬೇಡ ಅಷ್ಟೇನೇನೆ ಆದರೆ ಆ ಒತ್ತಾಯ ಆ ಒತ್ತಡ ಅದು ಇವತ್ತು ಎಷ್ಟು ಪ್ರಯೋಜನವಾಗಿದೆ ಅನ್ನೋದನ್ನು ನಾನು ಶಬ್ದಗಳಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ ಅದು ಎಲ್ಲ ಸಾಮಾನ್ಯವಾಗಿ ಎಲ್ಲ ಆ ವಯಸ್ಸಿನ ಎಲ್ಲ ಮಕ್ಕಳದ್ದು ಅದೇ ಅನಿಸುತ್ತೆ ಮನೋಭಾವ ಕಷ್ಟಪಡೋಕ್ಕೆ ಯಾರು ಸಿದ್ಧವಾಗಿದ್ದಾರೆ ದೊಡ್ಡವರಾಗಿಯೇ ಎಷ್ಟೋ ಜನಕ್ಕೆ ಏನು ಕಷ್ಟಪಡದೆ ಸುಖ ಬರಬೇಕು ಸುಖವಾಗಿ ಸುಖ ಬರಬೇಕು ಇನ್ನು ಆ ವಯಸ್ಸಿನಲ್ಲಂತೂ ಅಬೋಧ ಬಾಲ್ಯ ಅದು ಹಾಗಾಗಿ ಇತ್ತು ಆ ರೀತಿಯಾಗಿತ್ತು ನನ್ನ ಬಾಲ್ಯ ಈಗ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಡೈರೆಕ್ಟಾಗಿ ವಿ ವಿಲ್ ಗೋ ಇನ್ ಟು ದ ಟಾಪಿಕ್
ನೀವು ಮೃದಂಗವನ್ನ ಕಲ್ತಿದ್ದೀರಾ, ಹ್ಮ್ ಇದು ಯಾವ ಕಾರಣದಿಂದ ಕಲಿತ್ರಿ? ಅಂದ್ರೆ ಆರ್ಟಿಸ್ಟ್ ಬೇಕು ಅಂತನಾ, ವೋಕಲಿಸ್ಟ್ಗೆ, ಅಥವಾ ಮೃದಂಗವೇ ಆಸೆ ಇದ್ದು ಕಲ್ತು? ಖಂಡಿತ ಅಲ್ಲ. ಎಲ್ಲವೂ ಹೇಳಿದ್ನಲ್ಲ, ಅದು ತಾನೇ 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 ನಡ್ಕೊಂಡು ಬರ್ತಿದೆ. ಇವತ್ತಿಗೂ ನಾನು ಜನಕ್ಕೆಲ್ಲರಿಗೂ ಹೇಳೋದೇ ಅದು. ನನ್ನನ್ನು ಯಾವುದೋ ಒಂದು ದೈವಿಕ ಶಕ್ತಿ ನನ್ನ ಸುತ್ತಮುತ್ತಲ ನನ್ನನ್ನು ಪ್ರೀತಿಸುವ ಮತ್ತು ನನ್ನನ್ನು ಪೋಷಿಸಬೇಕು ಅನ್ನುವಂತಹ ಕಳಕಳಿ ಇರುವ ಜನ ನನ್ನನ್ನು ಬೆಳೆಸ್ತಾ ಇರೋದೇ ಹೊರತು ಅವ್ರ ಹಿಂದಿಂದ ಏನೋ ಹೀಗೆ ತಳ್ತಾ ಇದ್ದಾರೆ, ನಾನು ಹೋಗ್ತಾ ಇದ್ದೇನೆ. ಇದೇ ಭಾವ ನನಗೆ ಆವತ್ತಿಂದ ಇವತ್ತಿನ ತನಕವೂ ಇದೆ. ನಾನು ಮಾಡ್ತಾ ಇದ್ದೇನೆ ಅಂತ ನಂಗೆ ಯಾವತ್ತೂ ಅನಿಸಿಲ್ಲ, ನಾನು ಏನನ್ನೂ ಮಾಡಿದ್ದಿಲ್ಲ. ಹಾಗೆಯೇ ನಮ್ಮ ತಾಯಿಯವರು ಎಲ್ಲ ತುಂಬ ಒಳ್ಳೊಳ್ಳೆಯ ಸ್ಪರ್ಧೆಗಳಿಗೆಲ್ಲ ಭಾಗವಹಿಸೋದಕ್ಕೆ ತುಂಬ ಕಡ್ಡಾಯ ಮಾಡ್ತಾಯಿದ್ರು. ಅದು ಶಾಲೆಯಲ್ಲಾಗಬಹುದು, ಹೊರಗಡೆ ಸಂಗೀತದ ಕ್ಷೇತ್ರದಲ್ಲಾಗ್ಬೋದು. ಹಾಗೆ ಕರ್ನಾಟಕ ಗಾನಕಲಾ ಪರಿಷತ್ನಲ್ಲಿ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದವರು ನನ್ನ ಮೃದಂಗದ ಗುರುಗಳು ಬೆಂಗಳೂರು ಕೆ ವೆಂಕಟರಾಮ್ ಅವರು. ಪರಿಷತ್ತಿನಿಂದ ಒಂದು ಪಲ್ಲವಿ ಇದು ಕಾಂಪಿಟಿಷನ್ ಇತ್ತು. ಎಲ್ಲ ತುಂಬ ಜನ ಪಾರ್ಟಿಸಿಪೇಟ್ ಮಾಡೋರು ಅದರಲ್ಲಿ. ಹಾಗಾಗಿ ನಮ್ಮ ತಾಯಿ ನೀನು ಅದಕ್ಕೆ ಹೋಗಬೇಕು ಅಂತ, ಇಲ್ಲದೇ ಇದ್ರೆ ಪ್ರಾಕ್ಟೀಸೇ ಮಾಡಲ್ವಲ್ಲ, ಏನಾದರೂ ಒಂದು ಪರೀಕ್ಷೆ ಅಂತ ಇರಬೇಕು. ಹಾಗೆ ವಿದ್ವತ್ ಮಾಡಿದ್ದು, ಸ್ಪರ್ಧೆಗಳು ಇದಕ್ಕೆ ಕಳಿಸೋರು. ಹಾಗೆ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ಹೋಗಿ ನಮ್ಮ ಅಕ್ಕಂದ್ರು ಅರೆದ್ರು. ಹೋಗಿ ಹಾಡದೆ ಫಸ್ಟ್ ಪ್ರೈಸ್ ಬಂತು, ತಂಬೂರಿ ಪ್ರೈಸು. ಆಗ ವೆಂಕಟರಾಮ್ ಮೇಷ್ಟ್ರು ಹೇಳಿದ್ರು, ನಿನಗೆ ತುಂಬ ಒಳ್ಳೆಯ ಲಯಜ್ಞಾನ ಇದೆ, ಈಗಂತೂ ಹಾಡೋರು ತುಂಬ ಜನ ಸಿಗಬಹುದು, ಮೃದಂಗದ ವಿದುಷಿಯರು ಅಂತ ನಮ್ಮಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು, ನೀನು ಕಲಿಬೇಕು ಮೃದಂಗಾನ ಅಂತ. ಅದನ್ನು ನಮ್ಮಮ್ಮ ಕೇಳಿಬಿಟ್ಟು, ಹಾಗಾದರೆ ತಾವೇ ಹೇಳ್ಕೊಡಿ, ನಮ್ಮ ಹತ್ರನೇ ಬರ್ತಾಳೆ, ಇದು ತುಂಬ ಸಂತೋಷವಾಗಿ ಅಂತ ಹೇಳಿದ್ರು. ಸರಿ, ಅವ್ರು ಹೇಳಿದ್ರು, ನಾನು ಹೋದೆ. ಹೀಗೆ ಅದು 16ನೇ ವಯಸ್ಸು, 16 ಆಗ್ತಾ ಇತ್ತು ಅಷ್ಟೇ. ಆ ವಯಸ್ಸಿನಲ್ಲಿ ಹೋಗಿ ಅವ್ರ ಹತ್ರ ಮೃದಂಗ 5 ವರ್ಷ ಸುಮಾರು ಕಲ್ತದ್ದು. ನಾನು ಮತ್ತು ಪದ್ಮಾ ಗುರುದತ್ತು ಸಹಪಾಠಿಗಳು, ಇಬ್ಬರೂ ಕಲಿತಾ ಇದ್ವಿ. ಇಬ್ಬರೂ ಒಂದೆರಡೆರಡು ಕಚೇರಿಗಳಿಗೆ, ಜಯಾ ಮೇಡಮ್ ಕಚೇರಿ, ಕನಕಸ್ವಾಮಿ ಅವ್ರ ಕಚೇರಿ, ಅದಕ್ಕೆಲ್ಲ ಮೇಷ್ಟ್ರ ಜೊತೆ ಡಬಲ್ ಮೃದಂಗ ಅವ್ರು ನಮ್ಮನ್ನು ಕೂರಿಸ್ಕೊಂಡು ತನಿನಲ್ಲೂ ಅಭ್ಯಾಸ ಮಾಡಿಸ್ತಿದ್ರು. ತುಂಬ ಒಳ್ಳೆಯ ಪಾಠ, ಪ್ರೀತಿ, ಇವ್ರು ಬರಬೇಕು, ಇವ್ರು ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಆದರೆ ನಿಜ ಹೇಳಬೇಕು ಅಂತಂದ್ರೆ ನಂಗೆ ಮೃದಂಗದ ಕಲಾವಿದೆಯಾಗಿಯೇ ಮುಂದುವರಿಯೋ ಅಪೇಕ್ಷೆ ಯಾವತ್ತಿಗೂ ಇರಲಿಲ್ಲ. ಆಮೇಲೆ ಅದರ ಪ್ರಯೋಜನನ ನನ್ನ ಸಂಗೀತಕ್ಕೆ ಬಳಸ್ಕೊಳ್ಬೇಕು ಅನ್ನೋದೇ ಗುರಿ ಆಯಿತು. ಆ ದೃಷ್ಟಿಯಿಂದ ನಾನು ಮೃದಂಗ ವಾದನವನ್ನು ಬಿಟ್ಬಿಟ್ಟೆ. ಅದು ಸ್ವಲ್ಪ ಮೇಷ್ಟ್ರಿಗೆ ಬೇಜಾರ ಆಯಿತು, ಯಾಕೆ ಹೀಗೆ ಬಿಟ್ಟಿದೀಯಾ ನೀನು ಅಂತ. ನಾನು ಅವ್ರಿಗೂ ಹೇಳಬೇಕಾಯ್ತು, ಹೇಳಿದೆ, ನನ್ನದೇ ಆದ ರೀತಿಯಲ್ಲಿ ಹೇಳಿದೆ, ದಯವಿಟ್ಟು ಕ್ಷಮಿಸಿ ಸರ್, ನಂಗೆ ಅದನ್ನೇ ಮುಂದೆ ಮಾಡಬೇಕು ಅಂತ ಇಲ್ಲ ಅಂತ. ಸರಿ ಬಿಡು ಅಷ್ಟೇ ಅಂದರು. ಏನು ಮಾಡ್ತಾರೆ ಪಾಪ ಅವರು. ಆದರೆ ತುಂಬ ಪ್ರಯೋಜನ ಆಗಿದ್ದಂತೂ ಹೌದು. ಇವತ್ತಿಗೂ ಆವತ್ತು ಕಲಿತದ್ದು ಒಂದು ಅದರ ಸಾರಭೂತವಾದ ಅಂಶ ನನ್ನಲ್ಲಿ ಇರೋದರಿಂದಲೇ ಏನೋ ಇವತ್ತು ಒಂದು ಕಲ್ಪನಾಸ್ವರವಾಗಲಿ ಮತ್ತು ಕಾಲಪ್ರಮಾಣವನ್ನು ಹಾಗೇ ನಿರ್ವಾಹ ಮಾಡುವ ರೀತಿಯಾಗಲಿ ಅದರಿಂದ ಬಂದದ್ದು ಅಂತ ನಾನು ನಂಬ್ಕೋತೀನಿ. ಈಗ ಮೃದಂಗ ನುಡಿಸೋದು ಬಿಟ್ಟಿದ್ದೀರಾ ಅಂತ ಹೇಳಿದ್ರಿ, ಆದರೆ ಕೊನ್ನಕ್ಕೋಲಾಗಿ ನಮಗೆ ಒಂದಿಷ್ಟು ಹೇಳಿ ತೋರಿಸಬಹುದೇ? ಏನಾದ್ರು ಒಂದು ನಿಮ್ಮ ಮೇಷ್ಟ್ರು ಹೇಳಿಕೊಟ್ಟಿದ್ದು ಪಾಠ? ಹೌದು, ಅವ್ರಿಗೊಂದು ಸಮರ್ಪಣೆ ಏನಾದರೂ ಮಾಡಬೇಕು ಅಂದರೆ ಮೊಹರಾ ತೀರ್ಮಾನ ಇದನ್ನ ಒಂದು ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಅವ್ರದ್ದು ಅಂತಾನೆ ಏನಾದ್ರು ಸ್ಪೆಷಲ್ ಮುಕ್ತಾಯಗಳು, ತೀರ್ಮಾನಗಳು ಅಂತ? ಹಾಗೇನಿರಲಿಲ್ಲ. ಅವರು ದೊಡ್ಡ ಪರಂಪರೆಯಲ್ಲಿ ಬಂದವರಲ್ವಾ, ಪಾಲ್ಘಾಟ್ ಮಣಿ ಅಯ್ಯರ್. ಪಾಲ್ಘಾಟ್ ಮಣಿ ಅಯ್ಯರ್ ಮೆಮೋರಿಯಲ್ ಆರ್ಟ್ಸ್ ಟ್ರಸ್ಟ್ ಅಂತಲೇ ಅವ್ರು ಪ್ರಾರಂಭ ಮಾಡಿದ್ದು. ಆಮೇಲೆ ಅದು ಪರ್ಕಸಿವ್ ಆರ್ಟ್ಸ್ ಸೆಂಟರ್ ಆಯಿತು. ಹಾಗಾಗಿ ಆ ಪರಂಪರೆಯಲ್ಲಿ ಬಂದವರು ಏನು ಅವರ ಕೇಳ್ಮೆ, ಅವರ ಅನುಭವ, ಅವರ ಘಟಂ ಕೂಡ ತುಂಬ ಅದ್ಭುತವಾಗಿ ನುಡಿಸೋರು. ಘಟಂ ವೆಂಕಟರಾಮ್ ಅಂತಲೇ ಅವರು ಪ್ರಸಿದ್ಧರು ಆಗಿದ್ದರು. ಹಾಗಾಗಿ ಒಂದು ಮೊಹರಾ ತೀರ್ಮಾನ, ಯಾಕೆ ಅಂದರೆ ಅದೇನೋ ಮನಸ್ಸಿನಲ್ಲಿ ಉಳಿದುಕೊಂಡ್ಬಿಟ್ಟಿದೆ, ಅದನ್ನು ಹೇಳ್ತೀನಿ. ದಿತ್ತಾಂತಕ ದಿಗತೆರ ಕೆಡತಕ ದಿತ್ತಾಂತಕ ದಿಗತೆರ ಕೆಡತಕ ದಿತ್ತಾಂತಕ ದಿಗತೆರ ಕೆಡತಕ ತಲಾಂಗು ದಿನ್ನ ದಿನ್ನ ದಿಮ್ ದಿತ್ತಾಂತಕ ದಿಗತೆರ ಕೆಡತಕ ದಿತ್ತಾಂತಕ ದಿಗತೆರ ಕೆಡತಕ ದಿತ್ತಾಂತಕ ದಿಗತೆರ ಕೆಡತಕ ತಲಾಂಗು ದಿನ್ನ ದಿನ್ನ ದಿಮ್ ದಿತ್ತಾಂತಕ ದಿಗತೆರ ಕೆಡತಕ ದಿತ್ತಾಂತಕ ದಿಗತೆರ ಕೆಡತಕ ದಿತ್ತಾಂತಕ ದಿಗತೆರ ಕೆಡತಕ ತಲಾಂಗು ದಿಮ್ ದಿತ್ತಾಂತಕ ದಿಗತೆರ ಕೆಡತಕ ತಲಾಂಗು ದಿಮ್ ದಿತ್ತಾಂತಕ ದಿಗತೆರ ಕೆಡತಕ ತಲಾಂಗು ದಿನ್ನ ದಿನ್ ತಲಾಂಗು ದಿನ್ನ ದಿನ್ ತಲಾಂಗು ದಿನ್ನ ದಿತ್ತಾಂತಕ ದಿಗತೆರ ಕೆಡತಕ ದಿಂತ ದಿ ಕೆಡತಕ ದಿತ್ತಾಂತಕ ದಿಗತೆರ ಕೆಡತಕ ದಿಂತ ದಿ ಕೆಡತಕ ತೆರ ಕೆಡ ದಿತ್ತಾಂತಕ ದಿಗತೆರ ಕೆಡತಕ ದಿಂತ ದಿಂ ತದಿ ಗಿಣ್ಣತೋ 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 ದೆ
ತಾಂತಗದಿಗೆ ತರಕಡಿತಕದಿಂತ ದಿಕ್ಕಿಡತಕದಿ ತಾಂತಗದಿಗೆ ತರಕಡಿತಕದಿಂತ ದಿಕ್ಕಿಡತಕದಿ ತಾಂತಗದಿಗೆ ತರಕಡಿತಕದಿಂತ ದಿನ್ ತಾದಿ ಗಿಣ್ಣತ್ತೋ 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 ದೆ ತಾಂತಗದಿಗೆ ತರಕಡಿತಕದಿಂತ ದಿಕ್ಕಿಡತಕದಿ ತಾಂತಗದಿಗೆ ತರಕಡಿತಕದಿಂತ ದಿಕ್ಕಿಡತಕದಿ ತಾಂತಗದಿಗೆ ತರಕಡಿತಕದಿಂತ ದಿನ್ ತಾದಿ ಗಿಣ್ಣತ್ತೋ 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 ತಾ. ತುಂಬ ತುಂಬ ಚೆನ್ನಾಗಿತ್ತು. ಹೇಗೆ ಇನ್ನೂ ಹಾಗೆ ನಿಚ್ಚಳವಾಗಿ ಉಳಿಸ್ಕೊಂಡಿದ್ದೀರಾ? ಅದು ಒಂದಷ್ಟು ಹೇಳ್ಕೊಳ್ತಾ ಇರ್ತಿದ್ದೀನಿ ಅವಾಗ ಅವಾಗ. ಅದು ತುಂಬ ಇಷ್ಟ ನನಗೆ. ನನ್ನ ಮಕ್ಕಳಿಗೆ ಅದನ್ನು ಹೇಳಿ ತೋರಿಸೋದು. ಯಾಕಂದರೆ ತುಂಬ ನಾಲಿಗೆ ನುಡಿಬೇಕಲ್ಲ, ಅದನ್ನು ಅವ್ರಗಳಿಗೆ ಅಭ್ಯಾಸ ಮಾಡಿಸ್ಬೇಕು ಅಂತಂದಾಗ ನನ್ನ ಮಕ್ಕಳು ಬೆಳೆಯುವ ಕಾಲದಿಂದಲೂ ಇದನ್ನು ಹೇಳ್ಕೊಂಡೇ ಇರೋದರಿಂದ ಅದು ಉಳಿದಿದೆ. ಈಗ ನೀವು ಹೇಳಿದ್ರಲ್ಲ ಮುಕ್ತಾಯ, ಈಗ ನಾವು ಸಂಗೀತದಲ್ಲಿ ನಾವು ಮನೋಧರ್ಮ ಸ್ವರವನ್ನು ಹಾಡುವಾಗ ಈ ಮುಕ್ತಾಯಗಳನ್ನು ಹಾಗೇ ತಗೊಂಡು ಅನ್ವರ್ಥ ಮಾಡ್ಕೋಬಹುದಾ ಅಥವಾ ಪರಿಷ್ಕಾರ ಮಾಡಬೇಕಾಗತ್ತಾ ನಮ್ಮ ಹಾಡುವಿಕೆಗೆ? ತುಂಬ ಒಳ್ಳೆ ಪ್ರಶ್ನೆ. ಯಾಕೆ ಅಂದರೆ ಪ್ರಾಯೋಗಿಕವಾಗಿ ನಾವು ನೋಡಬೇಕು. ಯಾವುದೇ ಶಾಸ್ತ್ರವನ್ನು ಹಾಗೆಯೇ ನಾವು ಸಾರಾಸಗಟಾಗಿ ಯಾವತ್ತೂ ಪ್ರಯೋಗಕ್ಕೆ ತರುವ ಪ್ರಯತ್ನ ಮಾಡಬಾರದು. ಅದರ ಸಾರವನ್ನು ಮಾತ್ರ ಇಟ್ಕೊಳ್ಬೇಕು. ಪ್ರಯೋಗ ಅನ್ನೋದು ತುಂಬ ತುಂಬ ಸ್ವಯಂಪೂರ್ಣವಾಗಿರುವಂಥ ಮತ್ತು ಸ್ವಯಂ ವೇದ್ಯವಾಗಿರುವಂತಹ ಸ್ವೋಪಜ್ಞತೆಯಿಂದಲೇ ಪ್ರೇರಿತವಾಗುವಂತಹ ಕಾರ್ಯ ಅದು. ಹಾಗಾಗಿ ಅಲ್ಲಿ ನಿಮಗೆ ಶಾಸ್ತ್ರ ಬೆನ್ನೆಲುಬಾಗಿ ಕೆಲಸ ಮಾಡುತ್ತೆ. ಅದು ಮುಂದಕ್ಕೆ ಕಾಣಿಸ್ಕೊಳ್ಳೇಬಾರದು. ಮೃದಂಗದ ಮುಕ್ತಾಯಗಳನ್ನು ಸಾರಾಸಗಟಾಗಿ ನೀವು ತೊಗೊಂಬಂದ್ಬಿಟ್ಟು ಗರಿಸನಿದ ರಿಸನಿದ ಪಸನಿದ ಪಮ ಅಂತ ಭೈರವಿಯಲ್ಲಿ ಹಾಡಿಬಿಟ್ರೆ, ಅಥವಾ ಒಂದು ನೀಲಾಂಬರಿಯಲ್ಲಿ ಹಾಡಿಬಿಟ್ರೆ, ಯದುಕುಲ ಕಾಂಬೋಜಿಯಲ್ಲಿ ಹಾಡಿಬಿಟ್ರೆ, ಇನ್ನು ಅದಕ್ಕಿಂತ ದೊಡ್ಡ ಅಪಚಾರ ಅಪರಾಧ ಬೇರೆ ಆಗೋದಿಲ್ಲ. ಹಾಗಾಗಿ ನಮ್ಮದು ರಾಗ ಸಂಗೀತ. ಆ ರಾಗದಲ್ಲಿ ಯಾವ ಗಮಕ, ಯಾವ ಸ್ವರ ಸಂಚಾರಗಳು, ಆ ಪ್ರಯೋಗಗಳು ಏನು, ನಿಯಮಗಳೇನು, ಬೇಕು ಯಾವುದು, ಬೇಡವಾದ್ದು ಯಾವುದು, ಈ ಎಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋದು ಅಂದರೆ ಅದು ಸಾಧನೆಯಲ್ಲಿಯೇ ಬರುವಂಥದ್ದು. ಸಾಧನೆ ಮಾಡಿ 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 ಆ ರಾಗ ಹೃದ್ಗತವಾದರೆ ಆಗ ಆ ತಾಳ ಮತ್ತು ಲಯ ಅನ್ನುವಂಥದ್ದು, ಲಯ ನಾದ ಎರಡೇ ನಮಗೆ ಮೂಲ ಪರಿಕರ. ಅದು ಎರಡನ್ನು ನಾವು ಚೆನ್ನಾಗಿ ಮನಸ್ಸಿಗೆ ತಂದುಕೊಂಡ ಬಳಿಕ ಏನು ಹಾಡಿದ್ರೂ ಅದು ಅಲ್ಲಿ ಕೂತಿರುತ್ತೆ. ಮತ್ತು ಈ ಮುಕ್ತಾಯ ಅನ್ನೋದು ಇವತ್ತಿಗೆ ಅದು ಒಂದು ಏನಾಗಿಬಿಟ್ಟಿದೆ ಅಂತ ಹೇಳಿದ್ರೆ, ಒಂದು ಬಿಲ್ಡಪ್ ದಿ ಕ್ರೆಸೆಂಡೋ ಅಂತ ಹೇಗೆ ನಮ್ಮ ವೆಸ್ಟರ್ನ್ ಮ್ಯೂಸಿಕ್ನಲ್ಲಿ ಬರುತ್ತಲ್ಲ, ಹಾಗೆ ಏನೋ ಒಂದು ತಾರಕಕ್ಕೆ ತೆಗೆದುಕೊಂಡು ಹೋಗಿ ಒಂದು ಮುಕ್ತಾಯವನ್ನು ಹಾಗೆ ಮಾಡಿಬಿಟ್ರೇ ಜನ ಚಪ್ಪಾಳೆ ಹೊಡಿತಾರೆ ಅಂತ. ಅದು ಹೌದುವೇ, ಇವತ್ತಿಗೆ ಹಾಗೆ ಆಗೋಗಿದೆ. ಅದು ಹಿಂದೆ ಹಾಗಿರಲಿಲ್ಲ ಅನ್ನೋದನ್ನು ನಾವು ನೆನೆಸ್ಕೋಬೇಕು. ಒಬ್ಬ ಎಮ್ ಡಿ ರಾಮನಾಥನ್ನಾಗಲಿ ಅವರೆಲ್ಲ ಯಾವ ಮುಕ್ತಾಯವನ್ನು ಹಾಡೋರು ಸಹಜವಾಗಿ ಹಾಗೆ ಬಂದು ಕೂತ್ಕೊಳ್ಳೋದು. ಅದು 5ರ 3 ಆಗಬೇಕಾಗಿರಲಿಲ್ಲ, 7ರ 8 ಆಗಬೇಕು, ಏನೂ ಆಗಬೇಕಾಗಿರಲಿಲ್ಲ. ಆದರೂ ಅದು ಎಲ್ಲೋ ಒಂದು ಸಿಮೆಟ್ರಿ. ಇದಕ್ಕೆ ನಾನು ದೀಕ್ಷಿತರ ಒಂದು ಚಿಟ್ಟೇಶ್ವರವನ್ನು ಯಾವಾಗಲೂ ಹೇಳ್ತಿರ್ತೀನಿ, ಸಾಮರಾಗದ ಚಿಟ್ಟೇಶ್ವರವನ್ನು ಹೇಳ್ತಿರ್ತೀನಿ. ಹಾಗೆ ಅಲ್ಲಿ 5 ಬರುತ್ತೆ ಅಂದ್ಕೊಂಡ್ರೆ 4 ಇರುತ್ತೆ, ಆದರೆ 5 ಕೇಳುತ್ತೆ. ಆ ರೀತಿಯಾಗಿ ಆ ರಾಗ, ಆ ಕೃತಿ ಯಾವ ಜಾಗಕ್ಕೆ ನೀವು ಕಲ್ಪನಾ ಸ್ವರ ಮಾಡ್ತಿರ್ತೀರ, ಆ ಒಂದು ಸ್ಥಾನ ನಿಮಗೆ ಎಷ್ಟು ಮನದಟ್ಟಾಗಿರಬೇಕು ಅಂತ ಹೇಳಿದ್ರೆ, ಯಾವ ಸ್ವರವನ್ನು ಹೇಗೆ ತೆಗೆದುಕೊಂಡು ಬಂದರೂ ಅಲ್ಲಿಗೆ ಹೋಗಿ ಸೇರ್ಕೋಬೇಕು, ಅಪ್ಕೋಬೇಕದು. ಆವಾಗ ಮೃದಂಗದ ನನಗೆ ಪ್ರಯೋಜನ ಆಗಿದೆ ಅಂತ ಈಗಾಗಲೇ ಹೇಳಿದೆ. ಮೃದಂಗದ ಅಭ್ಯಾಸದಿಂದ ಏನು ಒಂದು ಲಯಕಾರಿ ಅಭ್ಯಾಸ ಆಗಿದೆ. ಹಾಗಾಗಿ ಇವತ್ತು ಮುಕ್ತಾಯಗಳನ್ನು ನಾನು ಮಾಡ್ತೇನೆ, ಅಂದರೆ ಮನೆಯಲ್ಲೇ ಮುಕ್ತಾಯಗಳನ್ನು ಮಾಡ್ತೇನೆ. ಆ ರಾಗ ಒಂದು ಆ ಕೃತಿಯಲ್ಲಿ ಹಾಡಬೇಕಾದ್ರೆ ಅದಕ್ಕೊಂದು ಒಳ್ಳೆಯ ಮುಕ್ತಾಯವನ್ನು ನಾನು ಮನೇಲಿ ಮಾಡ್ಕೋತೇನೆ. ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳೋದೇ ಒಂದು ಶ್ರಮ ಆಗಿದೆ ನನಗೆ, ಅದೊಂದು ಹೇಳಲೇಬೇಕಾಗತ್ತೆ. ಆದರೆ ಆ ಯಾವ ಮುಕ್ತಾಯವೂ ಕೂಡ ನೇರ ಮೃದಂಗದ ಮುಕ್ತಾಯ ಆಗಿರೋದಿಲ್ಲ. ಅದು ಆ ರಾಗಕ್ಕೆ, ಆ ತಾಳಕ್ಕೆ, ಆ ಕೃತಿಗೆ, ಆ ಕೃತಿಯ ಯಾವ ಕಲ್ಪನಾ ಸ್ವರದ ಜಾಗ ಇದೆ ಅದಕ್ಕೆ ಅನುಗುಣವಾಗಿ ಆ ಹೊತ್ತಿಗೆ ರೂಪುಗೊಳ್ಳುತ್ತೆ. ಮತ್ತು ಅದೇ ಮುಕ್ತಾಯವನ್ನು ನಾನು ಇನ್ನೊಂದು ಸಲ ಹಾಡಲ್ಲ. ಅದನ್ನು ಆ ಹೊತ್ತಿಗೆ ಅದೊಂದು ರೀತಿಯ ವಿಷನ್ ತರಹ ಬರಬೇಕು ಅಂತ ನನ್ನ ಭಾವನೆ. ಹಾಗೆ ಬಂದರೆ ಮೃದಂಗದ ಜತಿ ಅಲ್ಲಿಲ್ವಾ? ಇದೆ. ಅದರ ಒಂದು ತತ್ಕಾರ ಇದೆಯಾ? ಇದೆ. ಆದರೆ ಅದು ಆ ರಾಗಕ್ಕೆ ಹೊಂದುವಂತ ಇದ್ದರೆ ಮಾತ್ರ ಅದು ಮುಕ್ತಾಯ ಅನ್ನಿಸ್ಕೊಳ್ಳುತ್ತೆ. ಇಲ್ಲದೆ ಹೋದರೆ ಅದು ಮೃದಂಗದವ್ರದ್ದಾಗತ್ತೆ, ನಮ್ದಾಗೋಲ್ಲ.
ನೀವು ಹೇಳ್ತಾ ಇನ್ನೊಂದು ಮಾತು ಹೇಳಿದ್ರಿ, ಗ್ರಹ ಆ ಲೈನ್ ಎಲ್ಲಿಗೆ ನೀವು ಸ್ವರ ಹಾಡ್ತೀರಾ ತುಂಬ ಮನದಟ್ಟಾಗಿರಬೇಕು ಅಂತ. ಯೂಶಲಿ ನಾವು ಹೇಳೋದು ಪಂಚಮದಲ್ಲಿ ಇದ್ದರೆ ಮಧ್ಯಮದಲ್ಲೋ ದೈವತದಲ್ಲೋ ನಿಲ್ಲಿಸಿ ಅಂತ. ಆದರೆ ಒಂದು ಮಟ್ಟದ ಅನುಭವ ಬಂದಮೇಲೆ ಬೇರೆ ಬೇರೆ ಕಡೆಯೂ ನಿಲ್ಲಿಸಿ ತಗೋಬಹುದು ಅಂತಲೂ ಇದೆ. ಅದು ಖಂಡಿತ ಹೇಗೆ? ಖಂಡಿತ ಬೇಕಾದಷ್ಟು ಅದಕ್ಕೆ ಉದಾಹರಣೆಗಳನ್ನು ಕೊಡಬಹುದು. ಒಂದು ಯೂಟ್ಯೂಬಲ್ಲಿ ನಂದು ಕಲ್ಪನಾ ಸ್ವರಗಳದ್ದೇ ಒಂದು ಮುದ್ರಾದವರು ಮಾಡಿರುವಂತಹ ಕಾರ್ಯಕ್ರಮದ್ದೇ ಇದೆ. ಓಕೆ. ಇವಾಗ ಸರಿ ಮ ಪದ ಈಡುಲೇನಿ, ಸರಿ ಮ ಈಡುಲೇನಿ, ಪದರಿಡುಲೇನಿ, ಪದರಿ ನೀದಪ್ಪ. ರಿಷಭ ತಗೊಂಡು ಹಾಡ್ಬೋದು, ಆದರೆ ಅದು ನಮ್ಗೆ ಅಲ್ಲಿಗೆ ಒದಗಬೇಕು. ಮತ್ತೆ ಅಲ್ಲಿ ಹಾಗೆ ಉದ್ದೇಶಪೂರ್ವಕವಾಗಿ ಅಲ್ಲಿ ಹೋಗಿ ಬರ್ತೀನಿ ಎನ್ನುವಂತ ಒಂದು ಪ್ರಯತ್ನವೂ ಇರಬೇಕು. ಅದು ಇರಬೇಕು, ಕಾಚಿತ್ಯ ಇರಬೇಕು. ಏನು ಹಾಡ್ತಾ ಇದ್ರು ಅಯ್ಯೋ ಬಂದ್ಬಿಡ್ತಲ್ಲ ಅಂತ ಹಾಡಿದ್ರೆ ಆ ಒಂದು ಸ್ಪ್ಲಿಟ್ ಸೆಕೆಂಡ್ ಇದೆಯಲ್ಲ, ಅಲ್ಲಿ ಬರುವ ಸಂದೇಹ ಅನುಮಾನ ಸಂಗೀತದಲ್ಲಿ ಕಾಣುತ್ತೆ. ಹೌದು ಹೌದು ಹೌದು. ಅದು ಅಷ್ಟು ನಮ್ಮೊಳಗೆ ಇಲ್ಲದೆ ಹೋದರೆ ಸಹಜತೆ ಇರೋಲ್ಲ. ಹೌದು, ಪ್ರಯತ್ನ ಇರುತ್ತೆ, ಆದರೆ ಅದು ಪ್ರಯತ್ನ ಪೂರ್ವಕ ಅಂತ ತೋರಿಸದೇ ಇರುವ ಹಾಗೆ ಇರಬೇಕದು. ಉದ್ದೇಶಪೂರ್ವಕವಾಗಿರ್ಬೇಕು, ಪ್ರಯತ್ನ ಪೂರ್ವಕವಾಗಿರಬಾರ್ದು. ಉದ್ದೇಶ ಇರಬೇಕು. ಪ್ರಯತ್ನ ಅಂದಾಗ ತುಂಬಾ ಎಫರ್ಟ್ ಆಗತ್ತೆ, ಆಗ ಅಸಹಜತೆ ಕಾಲಿಡುತ್ತೆ. ಮತ್ತೆ ಈ ನಡುವೆ ಒಂದನೇ ಕಾಲದಲ್ಲಿ ಯಾರೂ ಸ್ವರ ಪ್ರಸ್ತಾರವನ್ನ ತುಂಬಾ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಹೌದು ಹೌದು ಹೌದು. ಇದಕ್ಕೆ ಏನು ಕಾರಣ? ಈಗ ಹಾಡುವವರಿಗೂ ಕೇಳುವವರಿಗೂ ತಾಳ್ಮೆ ಇಲ್ಲ. ಎಲ್ಲವೂ ಕ್ಷಿಪ್ರಗತಿಯಲ್ಲಿ ಮುಗಿದು ಹೋಗ್ಬಿಡ್ಬೇಕು, ಪ್ರಾರಂಭ ಆಗಬೇಕು, ಮುಗಿದು ಹೋಗ್ಬಿಡ್ಬೇಕು. ಕೃತಿಗಳನ್ನು ಅಷ್ಟೇ, ಎಷ್ಟೋ ವಿಳಂಬ ಕಾಲದ ಕೃತಿಗಳನ್ನ ಇವತ್ತು ಮಧ್ಯಮ ಕಾಲದಲ್ಲಿ ಹಾಡ್ತಾ ಇದ್ದಾರೆ. ಶ್ರೀ ಜಾಲಂಧರಮಾಶ್ರಯಾಮ್ಯಹಂ ನಮ್ಮ ಇವರದ್ದು ಜಯಚಾಮರಾಜ ಒಡೆಯರದು, ಅದು ವಿಳಂಬದಲ್ಲೇ ನಮ್ಮ ಗುರುಗಳು ಪಾಠ ಮಾಡಿರೋದು, ಪುಸ್ತಕ ಪ್ರಿಂಟೆಡ್ ಪುಸ್ತಕದಲ್ಲೂ ಹಾಗೆ ಇರುವಂತಹದ್ದು. ಆದರೆ ಇತ್ತೀಚೆಗೆ ಎಷ್ಟು ಜನ ಅದನ್ನ ಮಧ್ಯಮ ಕಾಲದಲ್ಲಿ ಹಾಡಿರೋದನ್ನ ನಾನು ಕೇಳ್ತಾ ಇದ್ದೀನಿ. ಇದು ಯಾಕಾಗ್ತಾ ಇದೆ ಅಂದರೆ ಅಷ್ಟೇ, ಅದನ್ನ ವಿಳಂಬಕ್ಕೆ ಒಂದು ಮನೋಭಾವ ಬೇಕು. ಆ ನಿಧಾನದ ಗತಿಯಲ್ಲಿ ಮೆಷರ್ಡ್ ಟೆಂಪೋ ಅಂತ ಏನು ಹೇಳ್ತೀವಿ, ಅದನ್ನು ಹಿಡಿದುಕೊಳ್ಳುವಂತಹ ಒಂದು ಮನಸ್ಸು ಬೇಕು, ಇನ್ನೊಂದು ಶಕ್ತಿ ಬೇಕು, ಸ್ಟ್ಯಾಮಿನಾ. ಒಂದು ವಿಳಂಬ ಕಾಲದ ಕೃತಿಯಲ್ಲಿ ನೀವು ನೆರವಲ್ ಮಾಡಿ ಕಲ್ಪನಾ ಸ್ವರ ಮಾಡೋದಕ್ಕೆ ಕನಿಷ್ಠ 25ರಿಂದ 30 ನಿಮಿಷ ಬೇಕಾಗತ್ತೆ. ಅದ್ರ ಜೊತೆಗೆ ಆಲಾಪನೆ, ಅದ್ರ ಜೊತೆಗೆ ಒಂದು ತನಿ ಅಂತ ಹೇಳಿದ್ರೆ ಒಂದು ಮೇಯ್ನ್ ಐಟಮ್ ಅನ್ನೋದು 3/4 ಗಂಟೆ 1 ಗಂಟೆ ಬೇಕಾಗತ್ತೆ. ಇವತ್ತು ಇರುವ 2 ಗಂಟೆಯ ಕಚೇರಿಯಲ್ಲಿ 1 ಗಂಟೆನ ಅದಕ್ಕೆ ಇರುವಷ್ಟು ಮೀಸಲಿಡುವಷ್ಟು ವ್ಯವಧಾನ ಇಲ್ಲ. ಒಂದು ಕಾಲಾಯ ತಸ್ಮೈ ನಮಃ ಅಂತ ಹೇಳಬೇಕಾಗಿ ಗೊತ್ತಿಲ್ಲ. ಜನರ ಅಭಿರುಚಿ ಖಂಡಿತ ಬದಲಾಗ್ತಾ ಇದೆ. ಬದಲಾಗೋದು ತಪ್ಪಲ್ಲ, ಆದರೆ ಅದು ಸಡಿಲವಾಗೋದು ತುಂಬ ತಪ್ಪು, ಅದು ಖಿಲವಾಗೋದು ತುಂಬ ತಪ್ಪು ಅಂತ ಅನಿಸುತ್ತೆ. ಅದು ಆಗ್ತಾ ಇದೆ. ಜನಕ್ಕೆ ಎಲ್ಲವೂ ಬೇಗ ಆಗೋಗ್ಬಿಡ್ಬೇಕು. ಹಾಗಾಗಿ ವೇಗದ ಯುಗ ಬಂದಿದೆ, ವೇಗದ ಕೃತಿಗಳು ಬರುತ್ತೆ, ವೇಗದಲ್ಲಿ ಮುಗಿದು ಹೋಗಬೇಕು ಅಂತ 1ನೇ ಕಾಲನ ಬಿಟ್ಟೇ ಬಿಡೋದು, 2ನೇ ಕಾಲದಲ್ಲೇ ಹಾಡ್ಬಿಡುವಂಥದ್ದು. ಬೇಗ ಮುಗಿದು ಹೋಗ್ಬೇಕಲ್ಲ. ಮತ್ತಿನ್ನೊಂದು ಇದೆ, ಅದು ಒಂದು ಉಪಾಯವನ್ನು ಕಂಡುಕೊಂಡಿರುವಂಥದ್ದು. ಏನು ಅಂದರೆ 1ನೇ ಕಾಲವನ್ನು ಹಾಡಿ ಅದರ ಕೊನೆಗೆ 2ನೇ ಕಾಲ, ಹೀಗೆ ಪ್ರಾರಂಭ. 1ನೇ ಕಾಲ 1/4 ಆವರ್ತ ಹಾಡಿ ಇನ್ನೊಂದು ಕಾಲ ಆವರ್ತ 2ನೇ ಕಾಲದಲ್ಲಿ ಬಂದು ನಂತರ 2ನೇ ಕಾಲಕ್ಕೆ ಜಾರ್ಕೊಳ್ಳೋದು. ಈ ಒಂದು ಕ್ರಮ ಇದೆಲ್ಲ ಯಾಕೆ ಬಂತು? ನೀವು ಕೇಳಿದ ಪ್ರಶ್ನೆಗೆ ಯಾಕೆ ಬಂತು ಅಂದ್ರೆ ನಮಗೆ ವ್ಯವಧಾನ ಇಲ್ಲ, ಸಮಯ ಇಲ್ಲ, ತಾಳ್ಮೆ ಇಲ್ಲ. ಇದು ಈ ಮತಿದ್ವಯಿ ಕಥಾ ಹೇಳದ್ನಲ್ಲ, ಬಾಣನ ಕಾದಂಬರಿ ಹೇಳ್ಬೇಕಾದ್ರೆ ತನ್ನ ಕಥೆನ ಹೇಳ್ಕೊಳ್ಳುವಾಗ ವೈಶಂಪಾಯನ ಗಿಣಿ ರಾಜ ಶೂದ್ರಕನಿಗೆ ಹೇಳತ್ತೆ, ನಿನಗೆ ಇದನ್ನ ಕೇಳುವ ವ್ಯವಧಾನ ಇದ್ದರೆ, ತಾಳ್ಮೆ ಇದ್ದರೆ ಕೇಳು ಅಂತ. ಅವನು ಅದಕ್ಕೆ ಪಾಪ ಸ್ನಾನ ಎಲ್ಲ ಮಾಡಿ, ವ್ಯಾಯಾಮ ಸ್ನಾನ ಎಲ್ಲ ಮುಗಿಸಿ, ದೇವತಾ ಪೂಜೆ ಎಲ್ಲ ಮಾಡಿ ನಿರಾಳವಾಗಿ ಕೂತ್ಕೋತಾನೆ. ಆ ಮನಸ್ಥಿತಿ ಬೇಕಲ್ಲ. ಯಾವುದಾದ್ರೂ ಒಂದು ದೊಡ್ಡದನ್ನ ನಾವು ಮನಸ್ಸಿಗೆ ತಗೊಳ್ಕೋಬೇಕಾದ್ರೆ ನಮಗೆ ಅದಕ್ಕಾಗಿ ವ್ಯಯಿಸುವ ಸಮಯ ಕೊಡೋಕ್ಕಾಗಬೇಕು. ಶಾಂತ ವೇಳೆ ಬೇಕು, ಶಾಂತ ವೇಳೆ ಬೇಕು. ಗಾನವಂ ಕೇಳಬೇಕೆನ್ನುವರಿಗೆ ಎಲ್ಲ ಹಾಡಬೇಕೆನ್ನುವವರಿಗೂ ಎಲ್ಲರಿಗೂ. ನೀವು ವಿಳಂಬ ಕಾಲ ಕೃತಿ ಹೇಳ್ತಾ ಇದ್ರಿ. ವಿಳಂಬ ಅಥವಾ ಮಧ್ಯ ವಿಳಂಬ ನೀವು ಹೇಳೋ ಹಾಗೆ
ನಾವು ನೋಡಬೇಕು ಅಂದರೆ ದೀಕ್ಷಿತರು. ಹ್ಮ್. ಅದರಲ್ಲಿ ನಿಮಗೆ ನೀವು ಕೃತಭೂರಿ ಪರಿಶ್ರಮರು, ಅಯ್ಯೋ. ವಿಶೇಷ ಆಸಕ್ತಿಯೂ ಅದರಲ್ಲಿ ನಿಮಗೆ ಇದೆ. ಮೊದಲು ಹಾಡಿದ್ದು ನಾ ಕೇಳಿದ್ದೀನಿ, ಆಮೇಲೆ ನಿಮಗೆ ಮೊದಲು ಪ್ರದರ್ಶಿನಿ ಅನ್ನೋದು ಯಾವಾಗ ಗೊತ್ತಾಯಿತು, ಹೇಗೆ ನಿಮ್ಮ ಪಯಣ ಶುರುವಾಯಿತು ಅದರ ಜೊತೆ? ಹಾ, ಹಿಂದೆ ಎಲ್ಲ ಯಾವ ರೀತಿಯಲ್ಲಿ ಪಾಠ ಆಗ್ತಾ ಇತ್ತು ಅದನ್ನೇ ಹಾಡುವಂಥದ್ದೇ ಕ್ರಮ. ಅದು ಮಾಡಬೇಕಾದ್ದೇನೆ ಶಿಷ್ಯರಾಗಿ. ಆಮೇಲೆ ಅದು ಹೇಗೆ ಅನ್ನೋದು ನನಗೆ ಹೇಳ್ಬೋದು. ಅದರದ್ದೇ ಒಂದು ವರ್ಕ್ಶಾಪ್ ಮಾಡಬೇಕು ಅಂತ ಆಯಿತು ಸುಮಾರು ವರ್ಷಗಳ ಹಿಂದೆ. ವಿದ್ಯಾವರ್ಧಕ ಸಂಘದಲ್ಲೇ ಅಲ್ಲೊಂದು 55 ಜನ ಬಂದರು ದೀಕ್ಷಿತರ ಕೃತಿಗಳದ್ದೇ. ಆಮೇಲೆ ಬೇಕಾದಷ್ಟು ನವಾವರಣ ಕೃತಿಗಳಾಗಲಿ, ನವಗ್ರಹ ಕೃತಿಗಳ, ಹೀಗೆ ದೀಕ್ಷಿತರ ನಾನಾ ಬಗೆಯ ಕೃತಿಗಳ ಒಂದು ಕಾರ್ಯಾಗಾರಗಳನ್ನು ಮಾಡಿಕೊಟ್ಟಿದ್ದೇನೆ. ಮೊಟ್ಟ ಮೊದಲ ಕಾರ್ಯಾಗಾರದ ಬಗ್ಗೆ ಬಂದಾಗ ಸುಮಾರು 20 ವರ್ಷನೇ ಆಗೋಗಿದೆ, 25 ವರ್ಷ ಆಗಿದೆ. ಆಗ ನನಗೆ ಇದರ ಒಂದು ಅಥೆಂಟಿಕ್ ವರ್ಷನ್ ಇದೆ ಅಂದ ಮೇಲೆ ಯಾತಕ್ಕೆ ನಾವು ಅದನ್ನು ನೋಡಬಾರ್ದು ಅಂತ. ಅದು ಶ್ರಮ ಸಾಧ್ಯವೇ, ಕಷ್ಟ ಸಾಧ್ಯ. ಆ ಗಮಕ ಚಿಹ್ನೆಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಅನ್ವಯ ಮಾಡಿ ಹಾಡೋದಕ್ಕೆ ಅದು ಒದಗಬೇಕಲ್ಲ. ಬೋರ್ಡಾಗಿ ಕೇಳಬಾರ್ದು. ತುಂಬ ಜನ ದೀಕ್ಷಿತರ ಕೃತಿಗಳು ಅಂದ ತಕ್ಷಣ ಅಲ್ಲಿ ಏನೂ ಇಲ್ಲವೇ ಇಲ್ಲ, ಅದು ಪ್ಲೇನ್ ನೋಟ್ಸ್ ಅಂತ. ಫ್ಲ್ಯಾಟ್ ನೋಟ್ ಅಂತೂ ನಮ್ಮ ಸಂಗೀತದಲ್ಲೇ ಇಲ್ಲ. ಆ ಇಂಗ್ಲೀಷ್ ಪದಾನ ಬಿಟ್ಬಿಡ್ಬೇಕು ನಾವು. ಪ್ಲೇನ್ ನೋಟ್ಸ್ ಇದೆ, ಆದರೆ ಎಷ್ಟು ಸುಂದರವಾಗಿ ಆ ಪ್ಲೇನ್ ನೋಟ್ಸ್ ಅಥವಾ ಒಂದು ಶುದ್ಧ ಸ್ವರಗಳ ಪ್ರಯೋಗವನ್ನು ಅವರು ಮಾಡ್ತಾರೆ, ಗಮಕದ ಜೊತೆಗೆ ಬೆಸೀತಾರೆ ಅಂದರೆ ಅವರದ್ದೇ ಆದ ಒಂದು ಕ್ರಮ ಅದು. ಆ ರಾಗಕ್ಕೆ ಎಷ್ಟು ಬೇಕೋ ಅಷ್ಟು ಗಮಕವನ್ನು ಮಾತ್ರ ಅವರು ಪ್ರಯೋಗ ಮಾಡ್ತಾರೆ. ಈ ಒಡವೆಗಳನ್ನು ತುಂಬಿಸ್ಕೊಳ್ಳೋ ಹಾಗೆ, ಮೈ ಮೇಲೆ ಹಾಕ್ಕೊಳ್ಳೋ ಹಾಗೆ ಇದ್ದು ಒಡವೆನೆಲ್ಲ ಹಾಕ್ಕೊಳ್ಳಲ್ವಲ್ಲ ನಾವೂವೆ. ಎಷ್ಟು ಆ ಒಂದು ಸಂದರ್ಭಕ್ಕೆ ಏನು ಬೇಕು ಹಾಕ್ಕೋತೀವಲ್ಲ, ಆ ಔಚಿತ್ಯ ಪ್ರಜ್ಞೆಯಿಂದ ಅವರು ಬಳಸುವಂತಹ ಗಮಕದ ಪ್ರಯೋಗಗಳೇನಿದೆ ಅದರ ಮೊಟ್ಟ ಮೊದಲ ದರ್ಶನ ನಂಗೆ ಆವಾಗ ಆಯಿತು. ಅಲ್ಲಿಂದ ಮುಂದಕ್ಕೆ ನಾನು ಹಿಂತಿರುಗಿ ನೋಡಬಾರ್ದು. ಇನ್ನೇನಿದ್ರೂ ಕೂಡ ದೀಕ್ಷಿತರ ಕೃತಿಗಳನ್ನು ಪ್ರದರ್ಶಿನಿಯಲ್ಲಿ ಇರುವುದನ್ನಾದರೂ, ಎಲ್ಲವೂ ಅದರಲ್ಲಿ ಇದೆ ಅಂತಿಲ್ಲ, ಅದರಲ್ಲಿ ಇರುವುದನ್ನು ಅರ್ಥ ಮಾಡಿಕೊಂಡು ಹಾಗೆ ಹಾಡುವ ಪ್ರಯತ್ನ ಮಾಡಬೇಕು, ಅವರ ಹತ್ತಿರಕ್ಕೆ ಹೋಗುವ ಪ್ರಯತ್ನ ಮಾಡಬೇಕು. ಇದನ್ನು ನಾನು ಎಲ್ಲ ಕಡೆಯಲ್ಲೂ ಹೇಳ್ತಾ ಇರ್ತೀನಿ. ಯಾವ ವಾಗ್ಗೇಯಕಾರರ ರಚನೆಯನ್ನು ನಾವು ಹಾಡಬೇಕಾದ್ರೂ ಆ ವಾಗ್ಗೇಯಕಾರರ ದೃಷ್ಟಿ ಏನಿದೆ, ಅವರದ್ದೊಂದು ಸಂಗೀತ ದೃಷ್ಟಿ, ಅಂತರ್ದೃಷ್ಟಿ, ಅದರ ಅರಿವು ನಮಗೆ ಬರೋ ಪ್ರಯತ್ನ ನಮ್ಮದಾಗಬೇಕು. ಪ್ರಾಮಾಣಿಕವಾಗಿ ಅದರ ಕಡೆಗೆ ನಾವು ಪ್ರಯತ್ನ ಮಾಡಬೇಕು. ಇಲ್ಲದಿದ್ದರೆ ಅವರಿಗೆ ನ್ಯಾಯ ಒದಗಿಸೋಕ್ಕಾಗಲ್ಲ. ನಮಗೆ ಯಾರನ್ನೋ ಜ್ಞಾಪಿಸ್ಕೊಳ್ಳೋದು, ಇದನ್ನು ಹಾಡ್ಬೇಕಾರೆ ಇದನ್ನು ತ್ಯಾಗರಾಜರ ಕೃತಿ ತರಹ ಸಂಗತಿಗಳನ್ನು ಹಾಕಿಬಿಟ್ಟು ಹಾಡೋಣ, ಇದು ತಪ್ಪು. ತ್ಯಾಗರಾಜರ ಕೃತಿಗಳಲ್ಲೂ ಅಷ್ಟೇ, ನಾವಿವತ್ತು ಏನು ಸಂಗತಿಗಳನ್ನು ಹಾಡ್ತಿದ್ವಿ ಅಷ್ಟು ಸಂಗತಿಗಳನ್ನು ಅವರೇ ಮಾಡಿದ್ರೆ, ಅವರು ಸಂಗತಿಗಳ ಪ್ರವರ್ತಕರು ಹೌದು, ಆದರೆ ಅಷ್ಟು ಸಂಗತಿಗಳು ಅವರದ್ದೇನೆ, ಪರವಾಗಿಲ್ಲ, ನಾವೇ ಒಂದಿಷ್ಟು ಸೇರಿಸೋಣ, ಆದರೆ ಆ ಕೃತಿ ಅದನ್ನು ತಗೋತಿದೆಯೇ? ಇಂಥ ಎಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡು ನಾವು ಪ್ರದರ್ಶಿನಿಯನ್ನು ಅಭ್ಯಾಸ ಮಾಡಿದಾಗ ಅಲ್ಲಿರುವ ಹಾಗೆ ಹಾಡ್ತಾ ಅದರ ಜೊತೆಗೆ ನಮ್ಮದು ಒಂದೆರಡು ಸಂಗತಿಯನ್ನು ಸೇರಿಸಿದ್ರು ದೀಕ್ಷಿತರು ಉದಾರಿಗಳು ಒಪ್ಕೋತಾರೆ ಅಂತ ಅಂದ್ಕೋತೀನಿ. ಹಾಗಾಗಿ ಅಲ್ಲಿಂದ ನನಗೆ ಸಂಗೀತ ಸಂಪ್ರದಾಯ ಪ್ರದರ್ಶಿನಿ ತುಂಬ ಆಪ್ತವಾಯಿತು, ಮತ್ತೆ ಅತ್ಯಂತ ಅಗತ್ಯ ಅನ್ನಿಸ್ತು. ರಾಗಗಳು ಕೆಲವು ಅದರಲ್ಲಿ ಕನ್ನಡ ಆಗಿರಬಹುದು, ಶಹನ ಆಗಿರಬಹುದು, ಅವರ ಪಂಥದಲ್ಲೇ ಬೇರೆ ಇದೆ. ಹೌದು, ಅದನ್ನ ಹಾಗೆ ಉಳಿಸ್ಕೊಳ್ಳೋ ಅಗತ್ಯ ಏನು ಇವತ್ತು? ಆ ಕೃತಿಯನ್ನು ಹಾಡಬೇಕು ಅಂದ್ರೆ ನೀವು ಉಳಿಸ್ಕೋಬೇಕು, ಹಾಗೆ ಉಳಿಸ್ಕೊಂಡೇ ಹಾಡಬೇಕು. ಈಗ ಚೇತಶ್ರೀ ಬಾಲಕೃಷ್ಣಂನಲ್ಲಿ ನಿಮಗೆ ಒಂದು ಶಹನದ ಛಾಯೆ ಬರುತ್ತೆ, ಯದುಕುಲ ಕಾಂಬೋಜಿಯ ಛಾಯೆ ಬರುತ್ತೆ, ಮತ್ತೆ ಅದು ದ್ವಿಜಾವಂತಿ ಅಂತೇನಿದೆ ಅದು ಆ ಛಾಯೆ ಇದೆ. ಎಲ್ಲಿ ಅಂತರಗಾಂಧಾರ ಪ್ರಯೋಗ ಬರಬೇಕು, ಎಲ್ಲಿ ಸಾಧಾರಣ ಗಾಂಧಾರ ಪ್ರಯೋಗ ಬರಬೇಕು ಅವರೇ ಅದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅಲ್ಲಲ್ಲಿ ಮಾತ್ರ ಅದನ್ನು ಬಳಸಬೇಕು. ಚೇತಶ್ರೀ ಬಾಲಕೃಷ್ಣಮ್ಮಗೆ ಹಾಡಬೇಕಾದ್ರೆ ಆಲಾಪನೆಯನ್ನು ಹಾಗೆ ಮಾಡಬೇಕು, ಆ ಒಂದು ಕ್ರಮದಲ್ಲಿಯೇ ಮಾಡಬೇಕು. ಅದೇ ತರ ರೀತಿಗೌಳ, ನಟಭೈರವಿ ಜನ್ಯವಾಗಿ ತಗೋತಾರ ಅವರು. ನಾರಿ ರೀತಿಗೌಳ, ನಟಭೈರವಿ, ನಮ್ಮ ಈಗಿನ ನಟಭೈರವಿ ಅಂತ ಹೇಳೋಣ, ಎಲ್ಲರಿಗೂ ಗೊತ್ತಾಗುತ್ತೆ. ನಟಭೈರವಿ ಜನ್ಯವಾಗಿ ಅವರು ಇಟ್ಕೊಳ್ತಾರೆ, ಆದ್ದರಿಂದ ಅದನ್ನು ಹಾಗೆ ಹಾಡಬೇಕಾಗತ್ತೆ. ಅದೇ ತರಹ ಶಹನಾನು ಅಷ್ಟೇ. ಆನಂದ ಭೈರವಿ, ದೈವತ ಪ್ರಯೋಗಗಳೇ ಜಾಸ್ತಿ ಅದರೊಳಗೆ. ಅದಿವತ್ತು ಬಿಟ್ಟೇ ಹೋಗ್ತಾ ಇದೆ. ಆ ಕೃತಿಗಳನ್ನು ಹಾಡ್ತೇವೆ, ಅವರ ಆನಂದ ಭೈರವಿ ಕೃತಿಗಳನ್ನು ಹಾಡ್ತೀವಿ, ಆದರೆ ಶುದ್ಧ ದೈವತ ಪ್ರಯೋಗವೇ ಇಲ್ಲ.
ಮೇಡಮ್ ಅದರಲ್ಲಿ ಇವಾಗ ಆಲಾಪನೆ ಮಾಡಬೇಕು ಅಂದರೆ ಏನಾದ್ರು ಒಂದು 2 ಸಾಲು ನೀವು ಹಾಡು ತೋರ್ಸೋಕ್ಕಾಗುತ್ತಾ? ಆ ಆನಂದ ಭೈರವಿಯನ್ನು ಹೇಗೆ ಡೀಲ್ ಮಾಡಬಹುದು? ಅವರು ಶುದ್ಧ ದೈವತ್ವದಿಂದಾಗಿ ಶುರು ಮಾಡ್ತಾರೆ. ಹಾಂ ಗಾರಿ ಸಾ ನೀ ಸ ಗರಿ ಗಮ ಪದ ಬನಿ ಸ ಹಾಂ ಹಾಂ ಪದ ಪಸ ನೀ ಅಪರೂಪ ಹಾಂ ಪನಿ ಸ ದ ಪ ಅಲ್ಲಿ ಮಾತ್ರ ಚತುರ್ಶ್ರುತಿ ದೈವತ ಬಳಸ್ಕೋತಾರೆ. ಹಾಂ ಪಾದ ಮಪ ಗಾರಿ ಗ ಮಪ ಸಗರಿ ಗ ಸಗ ಗ ಮ ಪದ ಪ ದಾಪ ಗಾರಿ ದಪ. ಇದೆಷ್ಟು ಸಲ ಬಳಸ್ತಾರೆ ಅಂದರೆ ಪದ ಪ ಗಾರಿ ಗ ಮ ಪ ಮ ತರ ನ ರ ರ ರ ತ ರ ತದ ನ ಪಸ ನೀದ ನೀಸ ನಿದ ನೀಸ ಬಳಸ್ತಾರೆ. ಕಮಲ ಸುಲೋಚನ ನೆನಪಿಗೆ ಬಂದ್ಬಿಡುತ್ತೆ. ಪ್ರಾಚೀನವಾದ ಆನಂದ ಭೈರವಿಯಲ್ಲಿ ಅದು ಬರುತ್ತೆ. ಹೌದು ಹೌದು ಹೌದು. ನಿದ ನಿಸ ನಿದ ಪದ ಪದ ಪ 2 ತರಹ ತಗೋತಾರೆ. ಪದ ಪದ ಪ ಮಗ ಮಪ ಮಗರಿ ಸಾ ರೀ ನೀ ಸಗ ಗ ಮ ಪ ಪದ ಮ ಪ ಗ ಮ ದ ಪ ಗ ರಿ. ಈ ರೀತಿಯ ಗ ಮ ದ ಪ ಗ ರಿ. ತುಂಬ ಚೆನ್ನಾಗಿದೆ. ಮತ್ತೆ ತಾಳ ಮಿಶ್ರ ಛಾಪಿಗೂ 7 ಅಕ್ಷರ, ಮಿಶ್ರ ಏಕಕ್ಕೂ 7 ಅಕ್ಷರ, ತ್ರಿಪುಟಕ್ಕೂ 7 ಅಕ್ಷರ. ಏನು ವ್ಯತ್ಯಾಸ ಬರುತ್ತೆ? ಛಾಪು ತಾಳದಲ್ಲಿ ಹಾಡಬಹುದೇ ದೀಕ್ಷಿತರ ಕೃತಿಯ ಅಥವಾ ಜಯಚಾಮರಾಜ? ಮಿಶ್ರ ಜಂಪೆಗೆ 10 ಅಕ್ಷರ, ಖಂಡ ಚಾಪುವಿಗೂ 2 ಆವರ್ತಕ್ಕೆ 10 ಅಕ್ಷರ. ಹೌದು. ಈ ತರಹ ಇಟ್ಟುಕೊಂಡು ನಾವು ಅವರು ಕೊಟ್ಟಿರುವ ತಾಳವನ್ನು ವ್ಯತ್ಯಾಸ ಮಾಡಿ ಹಾಡೋದಾದ್ರೆ ಏನು ಮಾಡ್ತಾ ಇದ್ದೇವೆ ಅಂದರೆ ಅದು ಛಿದ್ರವಾಗತ್ತೆ. ಅವರ ಒಂದು ಸಾಹಿತ್ಯಾಕ್ಷರ ನಿರ್ವಾಹ ಏನಿದೆ, ಅದರ ವಿಭಜನೆ ಏನಿದೆ, ಅದು ಅಲ್ಲಟ ಪಲ್ಲಟ ಆಗೋಗುತ್ತೆ. ಎಲ್ಲಿ ಅವರು ಏಟಿಗೆ ಘಾತಕ್ಕೆ ಬರಬೇಕು ಅಂತ ಅಕ್ಷರ ಇಟ್ಟಿದ್ದಾರೆ, ಅದು ಒಂದೋ 2 ಆವರ್ತ ಆಗ್ಬಿಡ್ತಾ ಹೋಗುತ್ತದು ನಮಗೆ. ಇಲ್ಲದೆ ಇದ್ರೆ ಆ ವಿಳಂಬದಲ್ಲಿ ಹಾಡಬೇಕಾಗತ್ತೆ. ಅವರ ಒಂದು ಮಧ್ಯ ವಿಳಂಬ ಏನಿದೆ ಅದರಲ್ಲಿ ಹಾಡಬೇಕಾಗತ್ತೆ. ಇವಾಗ ಉದಾಹರಣೆ, ಈಗ ಶಹನದಲ್ಲಿ ಶ್ರೀ ಕಮಲ ಬೇಕಾ ಭಕ್ತಿ ಕರೋಮಿ ಶ್ರೀತ ಕಲ್ಪ ವಾಟಿಕಾಯಾಂ ಚಂಡಿಕಾಯಾಂ ಜಗದಂಬಿಕಾಯಾಂ ಶ್ರೀ. ಈ ಒಂದು ವಿಳಂಬ ಮತ್ತೆ ಶ್ರೀ ಈ ಕಮಲ ಬೇಕಾ. ಆ ಕಾ ಅನ್ನೋದನ್ನ ಕರೆಕ್ಟಾಗಿ ಧೃತದ ಆರಂಭಕ್ಕೆ ಇಡ್ತಾರವರು. ನೀವೀಗ ಏನ್ ಮಾಡ್ತೀರಾ? ಶ್ರೀ ಕಮಲ ಹಾಗೆ ಹಾಡೋದೇ ಇಲ್ಲ. ಶ್ರೀ ಕಮಲ ಬಿಕಾಯ ಭಕ್ತಿಂ ಕರೋಮಿ ಶ್ರೀತಕಲ್ಪ ವಾಟಿಕಾಯಾಂ
ಚಂಡಿಕಾಯಾಮ್ ಆಡ್ಬೇಕಾಗತ್ತೆ. ಚಂಡಿ ಕಾಯಾಮ್ ಆ ವಿಸ್ತಾರದ ಆ ಸಂಗತಿ ಬರದೇ ಇಲ್ಲ. ನಮಗೆ ಬೇಕಾದಂಗೆ ಬದಲಾವಣೆ ಮಾಡ್ಕೊ. ಶ್ರೇತ ಕಲ್ಪ ವಾಟಿಕಾಯಾಮ್ ಚಂಡಿ ಆ ಸಂಗತಿ ನೋಡಿ. ದನಿದ ಪಾದವಮ ಚಂಡಿ ಅದನ್ನ ಹಾಡಕ್ಕಾಗಲ್ಲ. ಮಿಶ್ರ ಛಾಪುಲ್ ಹಾಡಿದ್ರೆ ಆ ಸಂಗತಿ ಹಾಡಕ್ಕಾಗಲ್ಲ. ಚಂಡಿ ಅಷ್ಟೇ ಬರುತ್ತೆ, ಚಂಡಿ ಬರಲ್ಲ. ಅಂದಾಗ ಅದೇನಾಗುತ್ತೆ, ಆ ಆವರ್ತಕ್ಕೆ ಆವರ್ತ ಬರಲ್ಲ. ಒಂದೋ ನೀವು 1.5 ಆವರ್ತದ ಹಾಗೆ ಅದರ ಕಾಲ ಪ್ರಮಾಣನ ಕುಗ್ಗಿಸ್ತಾ ಇದೀರ. ಏಕೆಂದ್ರೆ ಆ ವಿಳಂಬ ಆಗೋಲ್ಲ. ಹೌದು ಹೌದು. ಆ ಸಾಹಿತ್ಯಾಕ್ಷರಗಳು ತುಂಬಾ ವಿರಳವಾಗಿ ಅಕ್ಷರದಲ್ಲಿ ಹರಡಲ್ಪಟ್ಟಿದೆ, ಹರಡಿದ್ದಾರೆ ಅವರು ಅದನ್ನು. ಅಷ್ಟಷ್ಟು ಕಾರ್ವೆ, ಅಷ್ಟಷ್ಟು ವಿಶ್ರಾಂತಿ, ಅಷ್ಟಷ್ಟು ನೆಮ್ಮದಿಯ ಹಾಡಿಕೆ, ಉಸಿರಿನ ತ್ರಾಣ, ಇಷ್ಟೂ ಬೇಕಾಗುತ್ತಲ್ಲ. ಆ ಕಾರಣಕ್ಕಾಗಿ ಅದನ್ನು ಛಾಪುನಲ್ಲಿ ಹಾಡಿದರೆ ವೇಗವಾಗಿ ಹೊಟ್ಟೋಗುತ್ತೆ. ಆದರೆ ಅದು ಕಂಡೆನ್ಸ್ಡ್ ವರ್ಷನ್ ತರಹ ಅಲ್ಲಿಯ ಆ ವಿಸ್ತೃತ ಸಂಗತಿಗಳು ಇಲ್ಲಿ ಬರಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನ ನಾವು ಗಮನಿಸ್ಕೋಬೇಕು. ಆದರೆ ನೀವು ಇವಾಗ ಈ ಥರ ಹಾಡಿದ್ರೆ ಇದಕ್ಕೆ ನೆರವಲ್ ಮಾಡೋಕ್ಕೆ ಅಷ್ಟು ಕಷ್ಟ ಆಗುತ್ತಲ್ವಾ? ನನಗೆ ಒಂದೇ ಪ್ರಶ್ನೆ ಅಂದರೆ, ಎಲ್ಲದಕ್ಕೂ ಯಾಕೆ ನೆರವಲ್ ಮಾಡಬೇಕು? ಎಲ್ಲದಕ್ಕೂ ಯಾಕೆ ಮಾಡಬೇಕು? ದೀಕ್ಷಿತರ ಬಗೆಗೆ ಅನೇಕ ಜನ ಅಥವಾ ಕೆಲವರಾದರೂ ಹೇಳುವಂಥ ಒಂದು ಆಕ್ಷೇಪ, ಹಿ ಈಸ್ ನಾಟ್ ದೇರ್ ಟು ಆನ್ಸರ್, ಹಿ ಈಸ್ ನಾಟ್ ಆನ್ಸರಬಲ್. ಅದು ಅವರ ಕಾಣಿಕೆ, ಅವರಿಗೆ ಅದು ಹೀಗೆ ಬರಬೇಕು ಅಂತ ಇದೆ. ಅದಕ್ಕೆ ನೀವು ನಿಮ್ಮದೇ ಸೇರಿಸ್ಕೊಂಡು ರಾಗ ಹಾಡಬೇಕು ಅಂದರೆ ಅವರ ಧಾಟಿಯಲ್ಲಿ ಹಾಡೋಕ್ಕಾದ್ರೆ ಹಾಡಿ, ಇಲ್ದಿದ್ರೆ ಸಂಗತಿನೇ ಹಾಕಕ್ಕೆ ಕಷ್ಟ ಇರುವಾಗ ನೆರವಲ್ಲಿ ಎಷ್ಟು ಮಾಡ್ಬೋದು? ಎಲ್ಲಿ ಮಾಡಬಹುದು ಅಲ್ಲಿ ಮಾಡಬಹುದು. ಅಲ್ಲಿ ಇವಾಗ ವರಾಳಿಯ ಕೃತಿಯಲ್ಲಿ ಇದೆಯಲ್ಲ, ಶೇಷಾಚಲ ನಾಯಕಂನಲ್ಲಿ ಮಾಡ್ತೀವಲ್ಲ, ಅಲ್ಲೂ ಅವರು ಎರಡಕ್ಷರ ಫುಲ್ ಇಟ್ಟಿರೋದನ್ನ ನಾವು 2 ಅಕ್ಷರ ಮೇಲ್ಕಾಲದಲ್ಲಿ ಮಾಡ್ಕೊಂಡು ಮಾಡ್ತೀವಲ್ಲ. ಪ್ರಸಿದ್ಧ ಗಣನಾಯಕ ಮಾಡ್ತಿದೀವಲ್ಲ, ಹೌದು. ಹಿಂದಕ್ಕೆ ಅವರು ಎಲ್ಲದನ್ನೂ 2 ಹಸೆಯಲ್ಲಿ ಇಡ್ತಾರೆ. ಪ್ರಸಿದ್ಧ ಇಡ್ತಾರೆ, ಪ್ರಸಿದ್ಧ ಗಣನಾಯಕಂ ನಾವು ಹಾಡ್ತೀವಿ. ಪ್ರಸಿದ್ಧ ಇಟ್ಟಿರೋದವರು, ಪ್ರಸಿದ್ಧ ಗಣನಾಯಕಂ ವಿಶಿಷ್ಟಾರ್ಥದಾಯಕಂ ವರಂ, ನಾವು ಅದನ್ನ ಮಾಡ್ತೀವಿ. ಇವತ್ತು ಇಂಥ ಕೆಲವನ್ನ ಮಾಡಬಾರ್ದು ಅಂತ ಹೇಳಕ್ ನಾನು ಯಾರು ಅಲ್ಲ. ನಾನು ದೀಕ್ಷಿತರನ್ನ ಏನುವೆ ಯಾವುದೇ ರೀತಿಯಲ್ಲಿ ಅಧಿಕಾರದಲ್ಲಿ ಇಟ್ಕೊಂಡಿರೋಕ್ಕಾಗಲ್ಲ. ಎಲ್ಲರೂ ಅವರವರ ಕಾಣಿಕೆ ಇರುತ್ತೆ, ಅದರ ಬಗೆಗೆ ನನಗೆ ಸಂದೇಹ ಇಲ್ಲ. ಆದರೆ ಈ ನೆರವಲ್ ವಿಷಯಕ್ಕೆ ಬಂದಾಗ, ಪ್ರಶ್ನೆ ಬಂದದ್ರಿಂದ ಹೇಳ್ತಾ ಇದ್ದೀನಿ, ಎಲ್ಲ ಕೃತಿಗಳಲ್ಲೂ ಎಲ್ಲ ಕೃತಿಗಳಲ್ಲೂ ನೆರವಲ್ಲಿಗೆ ಇರಬೇಕು ಅಂತ ಏನು ನಿಯಮ ಇದೆ? ಹಾಗಿಲ್ಲ. ಎಲ್ಲಿದೆಯೋ ಅಲ್ಲಿ ಮಾಡೋಣ, ಎಲ್ಲಿ ಅವಕಾಶ ಆಗತ್ತೆ ಅಲ್ಲಿ ಮಾಡೋಣ. ಹೌದು. ನೀವು ವರಾಳಿ ಹೇಳ್ದಂಗೆನೆ ಅದೇ ಮಾಮವ ಮೀನಾಕ್ಷಿಯಲ್ಲಿ ಶ್ಯಾಮೆಯ ಶಂಕರಿ ದಿಗ್ವಿಜಯ ಪ್ರತಾಪಿನಿ ಮಿಶ್ರ ಛಾಪಲ್ಲಿ ಹೊಡೆದು ನೆರವಲ್ ಮಾಡಬಹುದು. ಈಗ ನಾವು ಅದನ್ನ ಮಿಶ್ರ ಏಕಕ್ಕೆ ಮಾಡಿದ್ರು ಮಾಡಕ್ಕೆ ಅದರಲ್ಲಿ ಆಗುತ್ತೆ, ಅದೇ ವೇಗದಲ್ಲೇನು ಮಾಡಕ್ಕಾಗತ್ತೆ. ಹಾಗೆ ನೆರವಲ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ನೆರವಲ್ಲಲ್ಲಿ ಮುಂಚೆ ನಾವು ತುಂಬಾ ವಿಸ್ತಾರವನ್ನ ಕಾಣ್ತಾ ಇದ್ವಿ. ನೆರವಲ್ಲು ಅಂದ್ರೆ ನಿಂತು ಮಾಡೋದು. ಈಗ ಹೇಗಿದೆ ಆ ಮೊದಲನೇ ಕಾಲದ ನೆರವಲ್ ಯಾಕೆ ಕುಂಠಿತವಾಗ್ತಾ ಇದೆ? ತಿರುಗಿ ಸ್ವರದ ಪ್ರಾಬ್ಲಮ್ ಏನಾದಕ್ಕೂ? ಎಲ್ಲಕ್ಕೂ ಕಾರಣ ಅದೇನೆ. ಇವತ್ತು ರುಚಿಯಲ್ಲಿ ಬಹಳ ಬದಲಾವಣೆ ಆಗಿದೆ, ಮತ್ತು ತಾಳ್ಮೆ ಬಹಳ ಕಡಿಮೆ ಆಗಿದೆ, ಹ್ರಸ್ವವಾಗಿದೆ. ಅದು ಒಂದು. ಇನ್ನೊಂದು, ಆ ಅಭ್ಯಾಸದ ಕ್ರಮದಲ್ಲಿಯೇ ವ್ಯತ್ಯಾಸಗಳು ಬರ್ತಾ ಇದೆ. ಇಷ್ಟು ಸಾಕು ಅಂತ ಬರ್ತಾ ಇದೆ. ನಿರ್ವಲನ್ನ ಇವತ್ತು ರಾಗಾಲಾಪನೆ ಆಗಲಿ, ತುಂಬ ವಿಸ್ತಾರವಾಗಿ ಮನೆಯಲ್ಲಿ ನೀವು ಹಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡಿದ್ರೆ ಅದರಲ್ಲಿ ಒಂದಿಷ್ಟು ಬರುತ್ತೆ ವೇದಿಕೆ ಮೇಲೆ. ಮನೆಯಲ್ಲೇ ಹಾಡುವಾಗ 3 ನಿಮಿಷ ಆಲಾಪನೆ ಮಾಡಿದ್ರೆ ಅಲ್ಲಿ ಏನು ಬರುತ್ತೆ ಅಂದರೆ ಬಂದಿದ್ದೇ ಬರುತ್ತೆ. ಆ 3 ನಿಮಿಷದಲ್ಲಿ ಏನೇನು ಮತ್ತೆ ರೆಪಿಟೇಟಿವ್ ಆಗಿ ಬರ್ತಾ ಇರುತ್ತೆ, ಪುನರುಕ್ತಿ ಅದರಲ್ಲೇ ಬರ್ತಾ ಇರುತ್ತೆ. ಆ ವಿಸ್ತಾರದ
ಅಭ್ಯಾಸ ಆಗಬೇಕು ಅಂತ. ಇದನ್ನು ನಾರದೀಯ ಶಿಕ್ಷಾದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾನೆ. ಹ್ಮ್ ವಿಳಂಬದಲ್ಲಿ ಪಾಠ ಆಗಬೇಕು, ವಿಳಂಬದಲ್ಲಿ ಅಭ್ಯಾಸ ಆಗಬೇಕು. ಆಮೇಲೆ ಅಭ್ಯಾಸ ವಿಳಂಬದಲ್ಲಿ ಮಾಡಿ ದ್ರುತದಲ್ಲಿ ಮಾಡಬೇಕು ಅಭ್ಯಾಸಿ. ಓಕೆ ಅದನ್ನು ಅತ್ಯಂತ ವಿಳಂಬದಲ್ಲಿ ಪಾಠ ಮಾಡಬೇಕು, ಅತ್ಯಂತ ವಿಳಂಬದಲ್ಲಿ ಅಭ್ಯಾಸ ಆದಮೇಲೆ ಅತಿ ದ್ರುತದಲ್ಲಿ ಅದನ್ನು ಅಭ್ಯಾಸ ಮಾಡಬೇಕು. ಹಾ ಅಂದರೆ ಸ್ಪೀಡ್ ವಿತ್ ಕ್ಲಾರಿಟಿ. ಹಾ ಹಾ ಎಲ್ಲಾದರೂ ವಿನಿಕೆ ಅಥವಾ ಯಾರ್ದಾರು ಮುಂದೆ ಪ್ರದರ್ಶನಕ್ಕಾಗಿ ಅದನ್ನು ಹಾಡಬೇಕಾದಾಗ ಮಧ್ಯಲಯದಲ್ಲಿ ಹಾಡಬೇಕು. ಹಾ ಹಾ ಆಗ ಯಾವ ಕಡೆಗೆ ನಿಮಗೆ ಹೋದರೂ ಕೂಡ ಮುಜುಗರ ಇಲ್ಲ, ಸಿದ್ಧರು ನೀವು. ಆ ರೀತಿಯ ಅಭ್ಯಾಸ ಆಗಬೇಕು ಅಂತ. ಹಾಗಾಗಿ ವಿಳಂಬದಲ್ಲಿ ನಿರವಲ್ ಮಾಡೋದನ್ನ ಅಭ್ಯಾಸ ಮಾಡಿದ್ರೆ ಮತ್ತೆ ವೇಗದಲ್ಲಿ ಮಾಡಿದ್ರೆ ಆವಾಗ ಮಧ್ಯದ್ದು ಬರುತ್ತೆ. ಆದ್ರೆ ಇವತ್ತ ಮಧ್ಯಮ ಕಾಲದ ನಿರವಲ್ ಅನ್ನೋದೇ ಮಾಯಾನೇ ಆಗೋಗಿದೆ. ಹೌದು ಹೌದು. ಮೊದಲ ವಿಳಂಬದ ನೆರವಲ್ ಕಡಿಮೆ ಆಗಿದೆ, ಮಧ್ಯದ ಇದು ನೆರವಲ್, ಮಧ್ಯಕಾಲದ ನೆರವಲ್ಲು ಮಾಯ ಆಗಿದೆ. ಮತ್ತೆ ದ್ರುತದ ನೆರವಲ್ಲು ಎಲ್ಲಿ ಪ್ರಾರಂಭ ಆಗತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಆರಂಭದಿಂದ ಕಡೆ ತನಕ ಅದು ದ್ರುತದಲ್ಲಿಯೇ ನಡೀತಾ ಇರುತ್ತೆ. ಹೌದು. ವೇಗದಲ್ಲಿಯೇ, ಒಟ್ಟಲ್ಲಿ ವೇಗದ ಯುಗ ಇದು. ಸ್ಪುಟ್ನಿಕ್. ಹೌದು. ಸ್ಪುಟ್ನಿಕ್. ನೀವು ಮಧ್ಯಕಾಲದ ನೆರವಲ್ಲಿ ಹೇಳಿದ್ರಲ್ಲ, ಯಾವ್ದಾದ್ರು ಒಂದು ಕೃತಿಗೆ ಒಂದು ಸಾಲು ಅದನ್ನ ಹೇಗೆ ಅಂತ ತೋರ್ಸಕ್ಕಾಗತ್ತಾ? ಭುವನ ತ್ರಯನಾಯಕ ಭೂರಿ ಕರುಣಯ, ಭುವನ ತ್ರಯನಾಯಕ ಭೂರಿ ಕರುಣಯ, ಭುವನ ತ್ರಯನಾಯಕ ಭೂರಿ ಕರುಣಯ, ಭುವನ ತ್ರಯ ನಾಯಕ ಭೂರಿ ಕರುಣಯ, ಭುವನ ತ್ರಯ ನಾಯಕ. ಇದು ಮೇಲ್ಕಾಲ. ಮೇಲ್ಕಾಲ ಮೂರಕ್ಕೂ ಮಧ್ಯ ಮಾಡಿದ್ದು. ಮೊದಲು ಆರಂಭದಲ್ಲಿ ಒಂದು ಆವರ್ತ ಏನು ಮಾಡಿದೆ ಅದು ಒಂದನೇ ಕಾಲ, ಆಮೇಲೆ 2-3 ಆವರ್ತ ಏನು ಮಾಡಿದೆ ಅದು ಮಧ್ಯಕಾಲ. ಭುವನ ಆ ಅಕ್ಷರಗಳನ್ನ ಪೂರ್ತಿಯಾಗಿ ಈ ಒಂದು ಚಕ್ಲಿ ಮಾಡ್ತೀವಲ್ಲ ಆ ರೀತಿಯಾಗಿ ಸುರುಳಿ 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 ಸುರುಳಿಯಾಗಿ ಮಾಡುವಂಥದ್ದು. ಇದು ತಾನಕ್ರಮವೂ ಹೌದು. ತಾನದಲ್ಲೂ ಇದೇ ಒಂದು ಕ್ರಮವನ್ನ, ಆ ಸುರುಳಿಯ ಕ್ರಮವನ್ನ ಅನುಸರಿಸ್ತೀವಿ. ಇದು ಮಧ್ಯಲಯ. ಆ ಮಧ್ಯಲಯವನ್ನ ಹಾಡಿ ಆಮೇಲೆ ಮೇಲ್ಕಾಲ. ಮಧ್ಯಲಯದಲ್ಲಿ ಏನಾಗುತ್ತೆ, ಖಚಿತವಾಗಿ ಆ ಅಕ್ಷರಗಳು ಆಯಾ ಜಾಗದಲ್ಲಿ ಕೂತು ಅದರ ಕಾರ್ಯವೇ ನಿಗದಿತವಾಗತ್ತೆ, ನಿಶ್ಚಯವಾಗತ್ತೆ. ಅಲ್ಲಿ ಸಂದೇಹಕ್ಕೆ ಅವಕಾಶವೇ ಇರಲ್ಲ. ನಿರ್ವಲಕ್ಕೆ ಬೇಕಾಗಿರೋದೇ ಅದು. ಸಾಹಿತ್ಯಾಕ್ಷರ ತಾಳದಲ್ಲಿ ಹೇಗೆ ವಿಭಜಿತವಾಗಿದೆ ಅದನ್ನು ಹೇಗೆ ಕೂರಿಸ್ಕೋಬೇಕು ಅಂತ. ಮೇಲ್ಕಾಲದಲ್ಲೇ ಅದರಲ್ಲಿ ಒಂದು ಸ್ವಲ್ಪ ಸ್ವಾತಂತ್ರ್ಯ ತಗೊಳಕ್ಕಾಗತ್ತೆ, ತಗೊಳ್ದೇ ಬಿಡ್ತೀವಿ. ಭುವನ ತ್ರಯನಾಯಕ ಭೂರಿ ಕರುಣಯ, ಭುವನ ತ್ರಯನಾಯಕ ಭೂರಿ ಕರುಣಯ. ಮುಂದಕ್ಕೆ ಮಾಡಿ 3, 5, 7 ಈ ವಿಶೇಷವಾದಂತಹ ಚಮತ್ಕಾರಗಳನ್ನು ಮಾಡೋದಕ್ಕೆ ಆ ಕಾಲದಲ್ಲಿ ಅವಕಾಶ ಇದೆ. ಆದರೆ ಅದನ್ನೇ ಎತ್ಕೋತಾನೆ ಮಾಡಿಬಿಟ್ರೆ ಅಕ್ಷರ ಎಲ್ಲಿದೆ, ಸಾಹಿತ್ಯಾಕ್ಷರ ಎಲ್ಲಿದೆ ಅನ್ನೋದರ ಕಲ್ಪನೆ ಬರಲ್ಲ. ಹಾಗಾಗಿ ಮೊದಲ ಮತ್ತು ಮಧ್ಯಲಯದ ವಿನ್ಯಾಸದಲ್ಲಿ ಅದು ಖಚಿತವಾಗುತ್ತೆ. ನೀವು ಇವಾಗ ಹಾಡಿದ್ ನಂಗೆ ಇನ್ನೊಂದು 2-3 ಪ್ರಶ್ನೆ ಜಾಸ್ತಿ ಆಯ್ತು. ಪರವಾಗಿಲ್ಲ. ಮೊದಲನೇ ಕಾಲದ ನೆರವಲ್ಲಿ ನೀವು ಹಾಡಿದ್ರಿ, ಕೆಲವರು ಹೇಳ್ತಾರೆ ಅದರಲ್ಲಿ ಫಾಸ್ಟ್ ಫ್ರೇಸ್ ಫ್ರಿಲ್ಸ್ ಬರಬಾರ್ದು, ಅದು ಮೊದಲನೇ ಕಾಲ ಅಂತ. ನೀವು ಆ ಸ್ಕೂಲ್ಗೆ ಸೇರಲ್ವಾ? ಆದರೆ ರಾಗದ ಒಂದು ರುಚಿಯಾದ ಸ್ವರೂಪ ಬರಬೇಕಾದ್ರೆ ನಮ್ಮ ಕೃತಿಯಲ್ಲಿ ಹೇಗೋ, ನಮ್ಮ ಕೃತಿಯಲ್ಲಿ ಇವಾಗ ಸಂಗತಿಗಳು ಇರಬೇಕಾದ್ರೆ ಅಲ್ಲಿ 1ನೇ ಕಾಲದದ್ದೇ ಇರುತ್ತೇನೋ ಸಂಗತಿಗಳಲ್ಲಿ. 3 ಕಾಲದ ಸೇರ್ಪಡೆ, ಒಂದು ಸಂಗಮ ಇದೆ ಅಲ್ಲಿ. ಎಲ್ಲದ್ರೊಳಗೆ ಬಂದ್ರೆ ಅಲ್ಲಿ ಎಲ್ಲ ಸೇರಿದೆ. ಇವಾಗ ಅದನ್ನೇ ತಗೊಳ್ಳೋಣ.
ಭುವನ ತ್ರಯನಾಯಕನ ಅದೇನದು ಮೂರನೇ ಕಾಲ. ಆ ಸಂಗತಿಯಲ್ಲೇ ಅದು ಹಾಸೋಹಕ್ಕಾಗೇ ಇದೆ. ಅಲ್ಲಿ ಒಂದು ಸೌಂದರ್ಯ, ಹೌದು. ಆ ಸೌಂದರ್ಯ ವರ್ಧನೆಗಾಗಿ ನೀವೇನಾದ್ರೂ ಅಲ್ಲಿ ಆ ರೀತಿಯಾದ ಉರುಟುಗಳನ್ನ ತಂದ್ರೆ ಚಂದವೇ ಅದು. ನಾನು ಆ ವರ್ಗಕ್ಕೆ ಸೇರ್ಕೊತೇನೆ. ಯಾಕೆಂದ್ರೆ ಇಲ್ದ್ರೆ ತುಂಬಾ ಪದವನ್ನ ಹೇಳ್ಬಾರ್ದು. ಏಕತಾನತೆ ಬರುತ್ತೆ, ಮತ್ತೆ ಅದರಲ್ಲಿ ಏನು ಸ್ವಾರಸ್ಯ ಕಡಿಮೆ, ಬಹಳ ಕಡಿಮೆ ಆಗುತ್ತೆ ಸ್ವಾರಸ್ಯ. ಮತ್ತೆ ಇನ್ನೊಂದು ಯೂಶಿಯಲಿ 4 ಆವರ್ತ ಅಂತ ಇಟ್ಕೋತಾರೆ. ಈ 3 ಆವರ್ತಕ್ಕೆ ಮಾಡೋದು ತುಂಬಾ ಕಮ್ಮಿ. ಹೌದು. ಅದು ಮಾಡಬಹುದಾ ಅಥವಾ ಶಾಸ್ತ್ರೀಯವಾಗಿ ಅದು ಮಾಡಬಾರದು ಅಂತನಾ? ಶಾಸ್ತ್ರೀಯ ಅನ್ನೋ ಅಶಾಸ್ತ್ರೀಯ ಅನ್ನೋ ಪ್ರಶ್ನೆ ಅಲ್ಲ ಇಲ್ಲಿ. ಅಲ್ಲಿ ಅದಕ್ಕೆ ಒಂದು ಏನೋ ಒಂದು ತಾರ್ಕಿಕವಾದ ನಿರ್ಣಯ ತೀರ್ಮಾನ ಸಿಗಬೇಕಾದ್ರೆ, ಒಂದು ಹಾಸು ಬರಬೇಕಾದ್ರೆ, ಈಗ ವಿಳಂಬ ಕಾಲದ ಕೃತಿಯಲ್ಲಿ 1 ಆವರ್ತ, ಮಧ್ಯಮ ಕಾಲದ ಕೃತಿಯಲ್ಲಿ ಸಾಹಿತ್ಯ ತಗೋಬೇಕಾದ್ರೆ ನಿರ್ವಲಿಗೆ 2 ಆವರ್ತ, ರೂಪಕ ತಾಳದಲ್ಲಿ 4 ಆವರ್ತ, ಮಿಶ್ರ ಚಾಪುವಿನಲ್ಲಿ 4 ಆವರ್ತ ಅಥವಾ 2 ಆವರ್ತ, ಖಂಡ ಚಾಪುವಿನಲ್ಲಿ 4 ಆವರ್ತ ಬಂದಾಗ ಸಾಮಾನ್ಯವಾಗಿ ಕೃತಿಗಳನ್ನ ನೀವು ಗಮನಿಸಿದ್ರು ಗೊತ್ತಾಗತ್ತೆ. ಅದರಲ್ಲಿ ನೆರವಲಿಗೆ ತೆಗೆದುಕೊಳ್ಳಬಹುದಾದಂತಹ ಸಾಹಿತ್ಯ 4 ಆವರ್ತಗಳಲ್ಲಿ ಇರುತ್ತೆ, ಸಮಾವರ್ತಗಳಲ್ಲಿ ಇರುತ್ತೆ. ಇದು ಅದನ್ನ ಸಾಮಾನ್ಯವಾಗಿ ನಮ್ಮ ಪ್ರಾಚೀನರು ಕ್ರಮವಾಗಿಯೇ ಅನುಸರಿಸಿದ್ದಾರೆ. ಅದು ಯಾರೇ ಆಗ್ಬೋದು, ಸಾಮಾನ್ಯವಾಗಿ ತುಂಬಾ ಅಪರೂಪಕ್ಕೆ ನಿಮಗೆ 5 ಆವರ್ತದ ಒಂದು ಇದು ಶ್ಯಾಮಶಾಸ್ತ್ರಿಗಳ ರಚನೆಯಲ್ಲೂ ಅಂಥದ್ದನ್ನ ಕಾಣ್ತೀವಿ. 3 ಸಾಲಿನ ಇದನ್ನ ಪದ್ಯಗಳನ್ನ ಕೂಡ ನಾವು ಪುರಂದರದಾಸರ ರಚನೆಗಳಲ್ಲಿ ಕಾಣ್ತೇವೆ. ದಾಸರ ರಚನೆಗಳಲ್ಲಿ 4 ಸಾಲೇ ಇರಬೇಕು ಅಂತಿಲ್ಲ, ಆದ್ರೆ ಇರೋದು 4 ಸಾಲೇ ಹೆಚ್ಚು. ಇದು ಅಪವಾದವಾಗಿ ಬರುತ್ತೆಯೇ ಹೊರತು ಕ್ರಮವಾಗಿ ಬರೋದಿಲ್ಲ. ಹಾಗಾಗಿ ಅದನ್ನ ಇಟ್ಕೊಂಡ್ರೆ ಚೆನ್ನ ಹಸೆ, ಅದು ಒಂದು ಚೌಕವಾಗುತ್ತೆ. 4 ಆವರ್ತ ಇಟ್ಕೊಂಡ್ರೆ ಮಾಡಬಾರ್ದು ಅನ್ನೋ ನಿಯಮ ಇಲ್ಲ. ಇನ್ನೊಂದು ನೀವು ಹಾಡಿದ್ದು ಭುವನತ್ರಯ ನಾಯಕ, ಇದೇ ಒಂದು ಆಶ್ಚರ್ಯ. ಯಾಕೆಂದ್ರೆ ಯೂಶಲಿ ಅದರಲ್ಲಿ ಜಾತರು ಉಪನಿಭಚೇಲ ಜನ್ಮಾರ್ಚಿತ ಮಮ ಅಖಿಲ. ಇಲ್ಲೂ ನಾನು ನೀವು ಗಮನಿಸಿರ್ಬಹುದು ಮಮ ಬಿಟ್ರಿ ಭೂರಿ ಕರುಣಯ್ಯ. ಮಮ ಬಿಡ್ಬೇಕಂತೆ, ಮಮಕಾರ ಬಿಡ್ಬೇಕು. ಭುವನ ತ್ರಯನಾಯಕ ಭೂರಿ ಕರುಣಯ ಮಮ ಭಾವತಾಪ ವಕೀಲಂ ವಾರಯ ರಮಕಾಂತ. ವಾರಯ್ಯವರೆಗಾದ್ರೂ ಹಾಡ್ಬೇಕಾಗತ್ತೆ, ಆದ್ರೆ ಅದು ನಿರ್ಬಲಿಗೆ ಒದಗುವಂತ ಜಾಗವೇ ಅಲ್ಲ. ಇದು ಎಲ್ಲ ಎಸ್ಥೆಟಿಕ್ ಸೆನ್ಸ್, ಅದು ರಸದೃಷ್ಟಿ, ಅದು ಮಾಡೋಕ್ಕಾಗಲ್ಲ. ಅದೇ ತರಹ ಅಲ್ಲಿ ಮಮ ಬಿಟ್ಟರೂ ಕೂಡ ಆ ಆವರ್ತನ ಆ ಅಕ್ಷರದಲ್ಲೇ ಸಂಪೂರ್ಣ ಮಾಡೋದಕ್ಕಾಗತ್ತೆ, ಅರ್ಥ ಅಲ್ಲಿ ಪೂರ್ಣವಾಯಿತು. ಆದ್ರೆ ಜಾತರೂಪ ನಿಭಚೇಲ ಜನ್ಮಾರ್ಚಿತ ಮಮ ಅಖಿಲ ಖಂಡಿತ ಆಗೋದಿಲ್ಲ. ಜಾತರೂಪ ನಿಭ ಅಂದ್ರೆ ಚಿನ್ನದ ಪೀತಾಂಬರಧಾರಿ ಅಂತ. ಜಾತರೂಪ ನಿಭ ಚೇಲ ಅಂದ್ರೆ ವಸ್ತ್ರ, ವಸ್ತ್ರಾವೃತ. ಜನ್ಮ ಎಲೈ ಜಾತರೂಪ ನಿಭ ಚೇಲನೇ, ಜನ್ಮ ಜನ್ಮಗಳಿಂದ ನಾನು ಕೂಡಿ ಹಾಕೊಂಡಿರುವಂತಹ ಮಮ ಪಾತಕ ಸಂಚಯ, ಪಾಪದ ಬುತ್ತಿ ಏನಿದೆ ಅದನ್ನ ನಾಶ ಮಾಡಪ್ಪ ಅಂತ ಬೇಳ್ಕೊಳ್ಳೋದು. ಜನ್ಮಾರ್ಚಿತ ಮಮ ಅಖಿಲ ಏನು ತೀರಾ ಅಸಂಬದ್ಧವಾಗಿ ನಿಂತ್ಕೊಂಡ್ಬಿಡತ್ತೆ ಅದು. ಜನ್ಮಾರ್ಚಿತ ಮಮ ಅಖಿಲ, ಜನ್ಮದಿಂದ ಅರ್ಜಿಸಿರುವಂತಹ ನನ್ನ ಎಲ್ಲ ಏನು, ಕಡೆಗದು ಪುಣ್ಯವೂ ಆಗ್ಬಿಡ್ಬೋದಾ? ಅಲ್ಲ, ಪ್ರಶ್ನೆ ಬಂದ್ಬಿಡುತ್ತೆ ಅಲ್ಲಿ. ಅಂದ್ರೆ ಅದು ಯಾವುದೇ ಅರ್ಥವನ್ನ ಕೊಡೋದಿಲ್ಲ, ಅಲ್ಪಾರ್ಥ, ಅನರ್ಥವಾಗದೆ ಹೋಗ್ಬೋದು, ಅಲ್ಪಾರ್ಥ ಅದು. ಹಾಗಾಗಿ ಅಂಥದ್ದನ್ನ ನಾವು ಗಮನ ಇಟ್ಕೋಬೇಕಾಗತ್ತೆ. ನೆರವಲ್ಲಿಗೆ ರಾಗಭಾವ ಒಂದಿದ್ರೆ ಸಾಕ, ಸಾಹಿತ್ಯ ಬೇಕಾ? ಈಗಿನ್ನು ಹೇಳಿದ್ದೇನು ಅದೇ, ಅಂದ್ರೆ ಅಷ್ಟು ಅದರ ಪ್ರಾಮುಖ್ಯತೆಯ ಇದೆಯಾ ಎಲ್ಲಿ? ನೆರವಲ್ಲಲ್ಲಿ ಸತ್ಯವಾಗೂ ಇದೆ. ಅದು ಸಮಸಮವಾಗಿ ಬರುತ್ತೆ. ರಾಗ, ತಾಳ, ಕಾಲಪ್ರಮಾಣ, ಲಯ, ಮತ್ತೆ ಆ ತಾಳದಲ್ಲಿ ಯಾವ ಅಂಗದಲ್ಲಿ ಯಾವ ಸಾಹಿತ್ಯ ಭಾಗ ಬರುತ್ತೆ, ಪದ ವಿಭಜನೆ ಹೇಗಿದೆ, ಅಕ್ಷರ ವಿಭಜನೆ ಹೇಗಿದೆ, ಕಾರ್ವೆಗಳು ಎಲ್ಲಿದೆ,
ಅದೆಲ್ಲವೂ ಮುಖ್ಯ ಆಗುತ್ತೆ. ಮತ್ತು ಆ ರಾಗವನ್ನು ಹೇಗೆ ಬೆಳೆಸಬಹುದು ಇಷ್ಟನ್ನು ಗಮನದಲ್ಲಿ ಇಟ್ಕೊಂಡ್ರೆ ನೆರವಲ್ಲೂ ಒಂದು ಸಂಪೂರ್ಣತೆಯನ್ನು ಸಮಗ್ರತೆಯನ್ನು ಪಡ್ಕೊಳ್ಳುತ್ತೆ. ಇಲ್ಲದೆ ಹೋದರೆ ಸೊರಗತ್ತೆ. ಸಾಹಿತ್ಯ ಖಂಡಿತ ಬೇಕು. ಈಗಿನ್ನು ಹೇಳಿದ ಹಾಗೆ ಅಲ್ಪಾರ್ಥ ಅನರ್ಥ ಕೊಡುವಂತಹ ಸಾಹಿತ್ಯವನ್ನು ಯಾಕೆ ತಗೊಳ್ಳಲ್ಲ ನಾವು? ಸಾಹಿತ್ಯಕ್ಕಿರುವ ಪ್ರಾಶಸ್ತ್ಯವೇ ಅದಕ್ಕೆ ಕಾರಣ. ಅರ್ಥಬದ್ಧವಾಗಿ ಮಾಡಿದ್ದಾರೆ ಅವರು. ಪೂರ್ವಾಚಾರ್ಯರು ಅವರೇನು ಸುಮ್ಮನೆ ಏನೋ ಮಾಡಲ್ಲ, ಏನು ಮಾಡಿದ್ರು ಹಾಗೆ ಮಾಡ್ತಾರೆ. ಇದನ್ನು ನಾನು ತುಂಬ ಕಡೆ ಹೇಳಿದ್ದೇನೆ. ಇದು ಶಂಕರಾಭರಣದ್ದು ಇದೆಯಲ್ಲ, ಭಕ್ತಿ ಬಿಚ್ಚಮಯ್ಯ, ಅದರಲ್ಲಿ ಪ್ರಾಣಮುಲೇನಿ ವಾನಿಕಿ ಬಂಗಾರು ಪಾಗಜೆಟ್ಟಿ ಮಧ್ಯಸ್ಥಾಯಿಯಲ್ಲಿ ತುಂಬ ಚೆನ್ನಾಗಿದೆ ರಾಗವಾಗಿ. ಸಾಹಿತ್ಯ ಬೇಡ ಅಂದ್ರೆ ಅಲ್ಲಿ ಮಾಡಬೇಕು. ನೆರವಲು ಸಾಹಿತ್ಯ ಬಹಳ ಮುಖ್ಯವಾಗಿದೆ ಅಲ್ಲಿ. ಅಂದರೆ ಪ್ರಾಣ ಹೋಗಿರೋ ವ್ಯಕ್ತಿಗೆ ಬಂಗಾರದ ಪಾಗನ್ನ ಇಡೋದು, ಅದನ್ನ ನೆರವಲ್ಲಿ ಮಾಡಕ್ಕೇನಿದೆ ಅಲ್ಲಿ? ಹೌದು. ರಂಜನೀಯ ಕೃತಿ ಇದೆಯಲ್ಲ, ಅದು ಅಷ್ಟೇ. ದುರ್ಮಾರ್ಗಚರಾಧಮುಲ ಅಲ್ಲೂ ಅಷ್ಟೇ. ಧರ್ಮಾತ್ಮಕ ಧನಧಾನ್ಯ ದೈವಮು ನೀವು ಅಲ್ಲಿ ಮಾಡ್ಬೇಕೇ ಹೊರತು ಪಲುಕು ಬೋಟಿನಿ ಸಬಲೋನು ಪತಿತ ಮಾನವಲು ನಸಗೆ ಇದನ್ನ ಏನ್ ನೆರವಲ್ಗೆ ಯೋಗ್ಯವೇ? ಏನ್ ಮಂತ್ರವೇ ಜಪ ಮಾಡಕ್ಕೆ? ನಮ್ಮನ್ನ ಮೇಲಕ್ಕೆ ಎತ್ತುವಂತಹ ಒಳ್ಳೆಯ ಒಂದು ನಾಮಾವಳಿಯೋ ಮಂತ್ರವೋ ಆದರೆ ಜಪಿಸೋಣ. ನಿರ್ವಲ್ ಅನ್ನೋದು ಹಾಗೆ. ಅಂದರೆ ಆ ಅರ್ಥದ ಭಾವ ನಮ್ಮ ಒಳಗೆ ಇಳಿಸಿಕೊಳ್ಳುವ ಪ್ರಯತ್ನವೇ ನೆರವಲ್. ಯಾಕೆ ನೆರವಲ್ ಬೇಕು ಅಂದರೆ ಆ ಕಾರಣಕ್ಕೆ ಬೇಕು. ಹಾಗಾಗಿಯೇ ಇವತ್ತು ಒಂದು ದೊಡ್ಡ ಕೂಗು ಇದೆ ವಾದ್ಯಗಾರರದು, ವಾದಕರದ್ದು. ನೆರವಲ್ಲು ನಮಗೆ ವಾದ್ಯ ಸಂಗೀತಕ್ಕೆ ಬೇಡ. ಇದಕ್ಕೆ ನಾನು ಉತ್ತರ ಕೊಡಬೇಕಾಗತ್ತೆ. ಇದೇ ಒಂದು ಸಂದರ್ಭವನ್ನೇ ಇಟ್ಕೊಂಡೇ ನಾನು ಉತ್ತರ ಕೊಡ್ತೇನೆ. ವಾದ್ಯ ಸಂಗೀತ ಆಗಬಹುದು, ಯಾವುದಾದ್ರೂ ಸಂಗೀತ ಆಗ್ಬೋದು. ನಮಗೆ ರಾಗವನ್ನು ಕೊಟ್ಟಿರೋದು ಕೃತಿಗಳೇ. ನಾವಿವತ್ತು ಯಾವ ಕಚೇರಿಯಲ್ಲಿ ಏನನ್ನ ಹಾಡಬೇಕಾದ್ರೂ ನುಡಿಸ್ಬೇಕಾದ್ರೂ ಅವರೆಲ್ಲ ಮಾಡಿಟ್ಟಿರುವಂತಹ ಕೃತಿ ಭಂಡಾರದಿಂದ ಆಯ್ದುಕೊಂಡಂತಹ ವಸ್ತುಗಳನ್ನೇ ನಾವು ಪ್ರಸ್ತುತಪಡಿಸ್ಬೇಕು. ಅಲ್ಲಿ ಇಲ್ಲಿ ನಮ್ಮದೇ ವಾದ್ಯಕ್ಕೆ ಅನುಗುಣವಾದಂತಹ ರಚನೆಗಳನ್ನು ನಾವು ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಆದರೆ ಅದು ಪೂರ್ಣ ಭೋಜನ ಆಗೋದಿಲ್ಲ. ಯಾಕೆಂದರೆ ನಮ್ಮ ಸತ್ವ ಸಾರ ಎಲ್ಲ ಕೊಟ್ಟಿರೋದೇ ಕೃತಿಗಳು. ಕೃತಿ ಪ್ರಧಾನವಾದಂತಹ ಪ್ರಕಾರವೇ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪ್ರಕಾರ. ತ್ರಿಮೂರ್ತಿಗಳನ್ನು ಬಿಟ್ಟು ಏನು ಮಾಡೋಕ್ಕಾಗತ್ತೆ? ದಾಸವರೇಣ್ಯರನ್ನು ಬಿಟ್ಟು ಏನು ಮಾಡೋಕ್ಕಾಗತ್ತೆ ನಾವು? ಅಥವಾ ತ್ರಿಮೂರ್ತಿ ಪೂರ್ವ ತ್ರಿಮೂರ್ತಿ ಅನಂತರ ಬಂದಂತಹ ವಾಗ್ಗೇಯಕಾರರು, ಅವರ ರಚನೆಗಳು ಎಷ್ಟು ಅಮೂಲ್ಯವಾಗಿದೆ. ರಾಗವನ್ನು ಕಟ್ಟಿಕೊಡುವಂತಹ ರಚನೆಗಳವು. ಆ ರಾಗವನ್ನು ಬಳಸ್ಕೊಳ್ತೇವೆ, ಆ ಕೃತಿಗಳು ಬೇಡ, ಅದರಲ್ಲಿರುವ ಸಾಹಿತ್ಯ ಬೇಡ ಅಂದರೆ ನಮ್ಮ ವಾದ್ಯ ಸಂಗೀತಕ್ಕೆ ಎಲ್ಲಿಯ ನೆಲೆ ಸಿಗತ್ತೆ? ಅದಕ್ಕೆ ಬೆಲೆ ಎಲ್ಲಿದೆ? ನೆರವಲ್ಲು ಯಾಕೆ ಬೇಕು ಅಂದರೆ ಆ ಸಾಹಿತ್ಯ ತುಂಬ ಉದಾತ್ತವಾಗಿರುತ್ತೆ. ಅದರ ಭಾವ ಅತ್ಯಂತ ಉದಾತ್ತವಾಗಿರುತ್ತೆ, ಮೇಲ್ಮಟ್ಟದ್ದಾಗಿರುತ್ತೆ. ಜೀವನಕ್ಕೆ ಬೇಕಾದಂತಹ ಸಂದೇಶವನ್ನು ಕೊಡ್ತಾ ಇರುತ್ತೆ ಅದು. ಅದನ್ನು ನಾವು ಒಂದು 10 ಸತಿ ಹೇಳ್ಕೊಂಡ್ರಾದರೂ ಅದರ ಒಂದು ಅಂಶ ನಮ್ಮೊಳಗೆ ಇಳ್ಕೊಳುತ್ತಾ? ಈ ಪ್ರಯತ್ನ ಅವರು ನಮ್ಮನ್ನ ಬದುಕು ಚೆನ್ನಾಗಿ ನಡೆಸಲಿ ಅನ್ನೋದಕ್ಕೋಸ್ಕರ ಕೊಟ್ಟಿರುವಂಥ ಕೃತಿಗಳವು. ಅದನ್ನ ಕೊಡೋದನ್ನ ರಾಗದ ಮೂಲಕ ಯಾಕೆ ಕೊಟ್ಟರು ಅಂದರೆ ಹಾಡ್ಕೊಳ್ತಾ ಇರಕ್ಕೆ ಚೆನ್ನಾಗಿರುತ್ತೆ. ಅದು ಸುಮ್ಮನೆ ಮಣ 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 ಹೇಳ್ಕೊಳಕ್ಕಾಗಲ್ಲ ಸಾಹಿತ್ಯನ. ಹಾಗಾಗಿ ಆ ರಾಗ ರಸದಲ್ಲಿ ಎದ್ದಿರುವಂತಹ ಆ ಸಾಹಿತ್ಯದ ಭಾವ ಏನಿದೆ ಅದನ್ನು ಸವೀರಪ್ಪ, ಸವಿದು ನಿಮ್ಮೊಳಗೆ ತೆಗೆದುಕೊಳ್ಳಿ. ಅದರ ರಸದ ಕಾರಣದಿಂದ ನಿಮ್ಮ ಬದುಕು ರಸಮಯವಾಗಲಿ, ಹಸನಾಗಲಿ, ಚಂದದ ಬದುಕಾಗಲಿ ಅಂತ ಕೊಟ್ಟಿರುವಂಥ ರಚನೆಗಳವು. ಸಾಹಿತ್ಯ ಬೇಡ ಅಂದರೆ ಹೇಗೆ? ಹೌದು.